ಮೈಸೂರಿನ ಶ್ರೀ ಆಂಡಾಳ್ ಮಂದಿರಂ ಟ್ರಸ್ಟ್‌ನಲ್ಲಿ ನಡೆದ ಧನುರ್ಮಾಸದ ತಿರುಪ್ಪಾವೈ ಕನ್ನಡ ಉಪನ್ಯಾಸ ಸರಣಿಯ ಸಂಚಿಕೆ. श्रीविष्णुचित्तकुलनन्दनकल्पवल्लीं श्रीरङ्गराजहरिचन्दनयोगदृश्यां साक्षात् क्षमां करुणया कमलामिवान्यां गोदामनन्यशरणः शरणं प्रपद्ये. यो नित्यमच्युतपदाम्बुजयुग्मरुक्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये. श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि. प्रपद्ये निरवद्यानां निषद्यां गुणसम्पदां शरणं भवभीतानां षठकोपमुनीश्वरं. श्रीमद्रङ्गशठारिसंयमिवराल्लब्धागमान्तद्वयं श्रीमद्वीररघूद्वहाद्यषठजित्पादारविन्दाश्रयं श्रीमद्वेदवतंसदेशिकयतेः कारुण्यवीक्षास्पदं सेवे रङ्गधुरीणशासनवशं नारायणं योगिनं. वेदान्तदेशिकयतीन्द्रकटाक्षलब्ध त्रय्यन्तसारमनवद्यगुणं बुधाग्र्यं नारायणाद्ययतिधुर्यकृपाभिषिक्तं श्रीरङ्गनाथयतिशेखरमाश्रयामः. श्रीकृष्णमार्यं करुणालयन्तं वेदान्तयुग्मं समतीतवन्तं वत्साभिजातं विदुषां वरेण्यं श्रीभाष्यसिंहं प्रणमामि नित्यम्. वात्स्य श्रीकृष्णसूरीन्द्र पदपङ्कजषट्पदम् अनन्तपद्मनाभार्यं भारद्वाजमहं भजे. नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरः सिद्धमध्यापयन्ती. स्वोच्छिष्टायां स्रजिनिगलितं या बलात्कृत्य भुङ्क्ते गोदा तस्यै नम इदमिदं भूय एवास्तु भूयः. அன்னவயல் புதுவை ஆண்டாள் அரங்கற்கு பன்னத் திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளைச் சொல்லு. சூடிக் கொடுத்த சுடற்கொடியே தொல்பாவை பாடி அருளவல்ல பல்வளையாய் நாடினி வேங்கடவர்க்கென்னை விதியென்ற இம்மாற்றம் நாங்கடவா வண்ணமே நல்கு. ஆழிமழை கண்ணா ஒன்று நீ கைக்கரவேல் ஆழி உள்புக்கு முகந்து கொடார் தேரி. ஊழி முதல்வன் உருவம் போல் மெய்கருத்து பாழ்யந்தோளுடன் பத்மநாபன் கையில் ஆழி போல் மின்னி வலம்புரி போல் நின்றதிருந்து தாழாதே ஷார்ங்கமுதைத்த ஷரமழை போல் வாழ உலகினில் பெய்திடாய். நாங்களும் மார்கழி நீராட மகிழ்ந்தேலோர் ಎಂಪಾವಾಯ್. ಇವತ್ತಿನ ಉಪನ್ಯಾಸದ ಪಾಶುರ ஓங்கி உலகளந்த உத்தமன் பேர் பாடி நாங்கள் நம்பாவைக்கு சாற்றி நீராடினாள். தீங்கின்றி நாடெல்லாம் திங்கள் மும்மாறி பெய்து ஓங்கு பெருஞ்சன்னல் ஊடு கயலுகள பூங்குவளை போதில் பொறிவண்டு கண்படுப்ப தேங்காதே புக்கிருந்து சீர்த்த முலை பற்றி வாங்க குடம் நிறைக்கும் வள்ளல் பெரும் பசுக்கள் நீங்காத செல்வம் நிறைந்தேலோர் ಎಂಪಾವಾಯ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಿನ್ನೆಯ
ಉಪನ್ಯಾಸದಲ್ಲಿ ನಾವು ನೋಡಿದಂತಹ ವಿಷಯ, ನಾವು ಎರಡನೆಯ ಪಾಶುರದ ವಿಷಯಗಳನ್ನು ನೋಡಿದ್ವಿ. ಆ ಎರಡನೆಯ ಪಾಶುರ ಯಾವುದು ಅಂದರೆ ವೈಯತ್ತು ವಾಳ್ವೀರ್ಗಾಳ್ ಅನ್ನುವಂತಹ ಪಾಶುರ. ಅದರಲ್ಲಿ ಒಂದೆರಡು ವಿಷಯಗಳನ್ನು ಮತ್ತೆ ರೀಕ್ಯಾಪ್ ಆಗಿ ಮುಖ್ಯವಾದ ವಿಷಯಗಳು ನಾವು ಏನು ನೋಡಿದ್ವಿ ಅಂತ ಹೇಳೋದಾದರೆ, ಎರಡು ಮುಖ್ಯವಾದ ವಿಷಯಗಳನ್ನು ಆ ಪಾಶುರದಿಂದ ನಾವು ನೋಡಿದ್ವಿ. ಅದೇನು ಅಂದರೆ, ಮೊದಲನೇದಾಗಿ ನಾವು ಇವತ್ತು ಸಹಜವಾಗಿ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಒಂದು ಸಮಸ್ಯೆ, ಅದೇನು ಅಟೆನ್ಷನ್ ಡಿಫಿಸಿಟ್ ಅಲ್ವಾ. ಅದರ ಬಗ್ಗೆ, ಆ ಅಟೆನ್ಷನ್ ಡಿಫಿಸಿಟ್ ಯಾವುದಕ್ಕಾಗಿ ಉಂಟಾಗತ್ತೆ ಮತ್ತು ಆ ಅಟೆನ್ಷನ್ ಡಿಫಿಸಿಟ್ಗೆ ಇರುವಂತಹ ಪರಿಹಾರ ಏನು, ಇದನ್ನು ಗೋದಾದೇವಿ ತೋರಿಸಿದ್ದಾಳೆ ಎರಡನೆಯ ಪಾಶುರದಲ್ಲಿ ಅಂತ ಹೇಳಿ ಅದರ ಬಗ್ಗೆ ನೋಡಿದ್ವಿ. ಅದಾದಮೇಲೆ ನಾವು ನೋಡಿದಂತಹ ವಿಷಯ ಏನು, ತೀಕ್ಕುರಳೈ ಷಂಡ್ರೋದೋಮ್. ತೀಕ್ಕುರಳೈ ಷಂಡ್ರೋದೋಮ್ ಅಂದರೆ ಏನು, ನಾವು ಈ ಗಾಳಿ ಮಾತುಗಳಿಗಾಗಲಿ ಅಥವಾ ನಮ್ಮ ಸುತ್ತ ಇರುವಂತಹ ಒಂದು ನೆಗೆಟಿವಿಟಿ ಇದಕ್ಕಾಗಲಿ ನಾವು ಗಮನ ಕೊಡದೆ ಹೆಚ್ಚಾಗಿ ನಮ್ಮ ಗಮನವನ್ನು ಹೇಗೆ ಪಾಸಿಟಿವಿಟಿ ಕಡೆಗೆ ತೊಗೊಂಡು ಹೋಗಬೇಕು ಅನ್ನೋದನ್ನು ನೋಡಿದ್ವಿ. ಅದರ ಜೊತೆಗೆ ಇದಕ್ಕೆ ಉದಾಹರಣೆಯಾಗಿ ಕೂರತ್ತಾಳ್ವಾನರ ಶಿಷ್ಯರಾದಂತಹ ಪಿಳ್ಳೈ ಆಳ್ವಾನ್ ಅನ್ನುವಂಥವರ ಕಥೆಯನ್ನು ಕೂಡ ನೆನ್ನೆ ನೋಡಿದ್ವಿ. ಈ ರೀತಿಯಾಗಿ ಈ ವಿಷಯಗಳನ್ನೆಲ್ಲ ನೆನ್ನೆ ನೋಡಿದ್ವಿ ಅಲ್ವಾ. ಅದಲ್ಲದೆ ಕೊನೆಯಲ್ಲಿ ಒಂದು ಮುಖ್ಯವಾದ ವಿಷಯ ನಾವು ನೋಡಿದ್ದೇನು ಅಂತ ಅಂದರೆ, ಉಯ್ಯುಮಾರೆಣ್ಣಿ ಉಗಂದೇಲೋರ್ ಎಂಪಾವಾಯ್. ಉಯ್ಯುಮಾರೆಣ್ಣಿ ಅನ್ನೋದಕ್ಕೆ, ಈ ಆರು ಅನ್ನುವಂತಹ ಪದಕ್ಕೆ ತಮಿಳಿನಲ್ಲಿ ಬಹಳಷ್ಟು ಅರ್ಥಗಳಿವೆ ಅಂತ ನೆನ್ನೆ ಹೇಳಿದೆ. ಅದರಲ್ಲಿ ಒಂದು ಅರ್ಥ ಆರು ಅನ್ನೋದಕ್ಕೆ ಏನರ್ಥ ಅಂತ ಅಂದರೆ, ಉಯ್ಯುಮಾರು, ಆರು ಅಂದರೆ ದಾರಿ, ನಾವು ಉಜ್ಜೀವನಗೊಳ್ಳುವಂತಹ ದಾರಿ, ಅದನ್ನು ನೆನೆಸಿಕೊಂಡು ನಾವು ಸಂತೋಷ ಪಡ್ತೇವೆ. ಉಯ್ಯುಮಾರೆಣ್ಣಿ ಉಗಂದೇಲೋರೆಂಬಾವಾಯ್. ಅದಲ್ಲದೆ ಈ ಆರು ಅನ್ನೋದಕ್ಕೆ ನಾವು ನೋಡಿದಂತಹ ಬೇರೆಯ ಅರ್ಥ ಏನು ಅಂತ ಅಂದರೆ, ಆರು ಅನ್ನುವಂತಹ ಸಂಖ್ಯೆ. ಈ ಆರು ಅನ್ನುವಂತಹ ಸಂಖ್ಯೆ ಯಾವುದನ್ನು ತೋರಿಸುತ್ತೆ ಅಂತ ನೋಡಿದ್ರೆ, ನಾನು ನೆನ್ನೆನೇ ಹೇಳಿದ ಹಾಗೆ ಈ ಆರು ಅನ್ನುವಂತಹ ಸಂಖ್ಯೆ ನಮ್ಮ ಸಂಪ್ರದಾಯದಲ್ಲಿ 6 ವಿಷಯಗಳು ಯಾವ್ದು ನಮಗೆ ತೋರಿಸಲ್ಪಟ್ಟಿದೆಯೋ ಅವೆಲ್ಲವೂ ಇಲ್ಲಿಗೆ ಅನ್ವಯ. ಅದು ಬ್ರಾಹ್ಮಣರಿಗೆ ಹೇಳಿದಂತಹ 6 ಕೆಲಸಗಳು, ಅದಾಗಿರ್ಬೋದು ಯಜ್ಞ, ಯಾಜನ, ಸ್ವಾಧ್ಯಾಯ, ಅಧ್ಯಾಪನ, ಸರಿನಾ. ಈ ರೀತಿಯಾಗಿ ಈ ವಿಷಯಗಳು, ಈ 6 ವಿಷಯಗಳು ಆಗಿರ್ಬೋದು. ಅಥವಾ ಈ 6 ಅನ್ನುವಂಥದ್ದು ಬೇರೆ ಏನನ್ನು ತೋರಿಸುತ್ತೆ ಅಂತ ಅಂದರೆ, ಈ 6 ಅನ್ನುವಂಥದ್ದು ನಮ್ಮ ಈ ಗೋದಾದೇವಿ ಈ ತಿರುಪ್ಪಾವಯ್ಯನ ಯಾವುದಕ್ಕಾಗಿ ಹಾಡ್ತಾ ಇದ್ದಾಳೆ, ಯಾವುದಕ್ಕಾಗಿ ಅಂದರೆ ಅವನನ್ನು ವರಿಸುವುದಕ್ಕಾಗಿ, ರಂಗನಾಥ ಸ್ವಾಮಿಯನ್ನು ವರಿಸುವುದಕ್ಕಾಗಿ ಅಲ್ವಾ. ಈ ವರಿಸೋದು ಅಂದರೆ ಏನು ಅಂತ ಹೇಳಿದ್ದೆ ನಾನು ಮೊದಲನೆಯ ಉಪನ್ಯಾಸದಲ್ಲಿ. ಅಂದರೆ ನಾವು ಯಾವಾಗ ಆ ರಂಗನಾಥ ಸ್ವಾಮಿಯನ್ನು ವರಿಸ್ತೀವಿ ಅಂತ ಅಂದರೆ, ನಾವೆಲ್ಲರೂ ಕೂಡ ಈಗ ನಾವು ನೋಡಬೇಕಾದ್ರೆ ಇವರು ಗಂಡಸು ಇವರು ಹೆಂಗಸು ಅಂತ ಆ ರೀತಿ ನೋಡ್ತೀವಿ. ಆದರೆ ಕೂರತ್ತಾಳ್ವಾನರು ಹೇಳಿದ ಹಾಗೆ ಸ್ತ್ರೀ ಪ್ರಾಯತ್ ಇತರತ್ ಸರ್ವಂ ಅನ್ನುವ ರೀತಿಯಲ್ಲಿ ಎಲ್ಲ ಜೀವರು ಸ್ತ್ರೀಯರೇ. ಈ ಎಲ್ಲ ಜೀವರು ಸ್ತ್ರೀಯರೇ ಆದಾಗ ಪರಮಪುರುಷ ಯಾರು? ಆ ರಂಗನಾಥ ಸ್ವಾಮಿ. ಆ ರಂಗನಾಥ ಸ್ವಾಮಿಯಲ್ಲಿ ನಾವು ಪ್ರಪತ್ತಿಯನ್ನು ಮಾಡಿದಾಗ ಆವಾಗ ಈ ಜೀವರಿಗೂ ಮತ್ತು ಆ ಪರಮಪುರುಷನಿಗೂ ಒಂದು ಮದುವೆಯ ಸಂಬಂಧದಂತೆ ಏರ್ಪಡುತ್ತೆ. ಅದನ್ನೇ ಇಲ್ಲಿ ಗೋದಾದೇವಿ ಈ ಪಾವೈ ನೋಂಬಿನಲ್ಲಿ ಶರಣಾಗತಿಯನ್ನೇ ತೋರಿಸ್ತಾ ಇದ್ದಾಳೆ. ಪ್ರಪತ್ತಿ ಮಾಡೋದನ್ನೇ ಇಲ್ಲಿ ವರಿಸೋ ಹಾಗೆ, ಆ ರಂಗನಾಥ ಸ್ವಾಮಿಯನ್ನು ವರಿಸೋ ಹಾಗೆ ಇಲ್ಲಿ ಗೋದಾದೇವಿ ತೋರಿಸ್ತಾ ಇರೋದ್ರಿಂದ ಈ ಪ್ರಪತ್ತಿಯೇ ಆ ರಂಗನಾಥ ಸ್ವಾಮಿಯನ್ನು ವರಿಸೋ ಹಾಗೆ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಅದರ ಪ್ರಕಾರ ಸ್ತ್ರೀ ಪ್ರಾಯತಿತರತ್ ಸರ್ವಂ ಅನ್ನುವಂತಹ ಪ್ರಕಾರ ಎಲ್ಲ ಜೀವರು ಸ್ತ್ರೀಯರೇ. ಉಯ್ಯುಮಾರೆಣ್ಣಿ ಅಂತ ಅಂದರೆ ಇಲ್ಲಿ ಉಯ್ಯುಮಾರು ಅಂದರೆ ನಾವು ಉದ್ಧಾರಗೊಳ್ಳುವಂತಹ ಒಂದು ದಾರಿ, ಅದು ಯಾವುದು ಅಂತ ಅಂದರೆ ಶರಣಾಗತಿ ಅಲ್ವಾ. ಆ ಶರಣಾಗತಿಯಲ್ಲಿ ನಾವು ನೋಡಿದ್ರೆ
6 ಅಂಗಗಳು ಬರುತ್ತೆ. ಕೆಲವೊಮ್ಮೆ ಅದು 5 ಅಂಗಗಳು 1 ಅಂಗಿ ಅಂತ ಹೇಳೋದು ಉಂಟು. ಆದರೆ 6 ಅಂಗಗಳು ಅಂತ ತಗೊಂಡ್ರೆ ಈ ಶರಣಾಗತಿಯ 6 ಅಂಗಗಳನ್ನು ಆನುಕೂಲಸ್ಯ ಸಂಕಲ್ಪ, ಪ್ರಾತಿಕೂಲಸ್ಯ ವರ್ಜನಂ, ರಕ್ಷಿಷ್ಯತಿ ಇತಿ ವಿಶ್ವಾಸ, ಗೋಪ್ತೃತ್ರವರಣಂ, ಆಕಿಂಚನ್ಯಂ, ಆತ್ಮನಿಕ್ಷೇಪಂ ಅಂತ ಹೇಳಿ ಈ 6 ಅಂಗಗಳು ಬರುತ್ತೆ ಶರಣಾಗತಿಯಲ್ಲಿ. ಈ 6 ಅಂಗಗಳನ್ನು ನಾವು ನೆನೆಸಿಕೊಂಡು ನಾವು ಸಂತೋಷ ಪಡ್ತೇವೆ. ಉಯ್ಯುಮಾರೆಣ್ಣಿ ಉಗಂದೇಲೋರೆಂಪಾವಾಯ್ ಅಂತ ಹೇಳಿ ಈ ಉಯ್ಯುಮಾರೆಣ್ಣಿ ಅನ್ನುವಂಥದ್ದಕ್ಕೆ ಇಷ್ಟೆಲ್ಲ ವಿಶೇಷವಾದ ಅರ್ಥಗಳು. ಇದರ ಜೊತೆಗೆ ನಾವು 6 ಭಗವದ್ಗೀತೆಯ ಅಧ್ಯಾಯಗಳನ್ನು ಸ್ವಾಮಿ ಭಾಷ್ಯಕಾರರು ಡಿವೈಡ್ ಮಾಡೋದನ್ನ ನೋಡಿದ್ವಿ ಅಲ್ವಾ. ಆ ಒಂದೊಂದು 6 ನಾವು ನೆನೆಸ್ಕೊಳ್ಳೋದು ಹಾಗೆಯೂ ಇಲ್ಲಿ ನಮ್ಮ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಅದರ ಪ್ರಕಾರ ಉಯ್ಯುಮಾರೆಣ್ಣಿ ಅನ್ನೋದಕ್ಕೆ ಇಷ್ಟೆಲ್ಲ ವಿಶೇಷ ಅರ್ಥಗಳನ್ನು ನಾವು ನೆನ್ನೆ ನೋಡಿದ್ವಿ. ಅದರೊಂದಿಗೆ ಇವತ್ತು ನಾವು 3ನೆಯ ಪಾಶುರವನ್ನು ನೋಡೋದಾದರೆ, ಓಂಗಿ ಉಲಗಳಂದ ಉತ್ತಮನ್ ಪೇರ್ಪಾಡಿ ಅಂತ ಹೇಳಿ ಇಲ್ಲಿ ಯಾರ ಬಗ್ಗೆ ಗೋದಾದೇವಿ ಹಾಡ್ತಾ ಇದ್ದಾಳೆ ಅಂತ ಅಂದರೆ, ಈ ಒಂದು ಓಂಗಿ ಉಲಗಳಂದ ಅಂತ ಹೇಳಿದ್ರಿಂದಾನೇ ನಮಗೆಲ್ಲ ಗೊತ್ತಾಗತ್ತೆ ಗೋದಾದೇವಿ ಹಾಡ್ತಾ ಇರುವಂಥದ್ದು ತ್ರಿವಿಕ್ರಮನನ್ನು. ಆ ತ್ರಿವಿಕ್ರಮ ಅವತಾರ ಮಾಡಿದ್ದು ಹೇಗೆ ಅಂತ ಅಂದರೆ, ಮೊದಲು ವಾಮನನಾಗಿ. ವಾಮನ ಅಂದರೆ ಸಂಸ್ಕೃತದಲ್ಲಿ ಏನು, ಒಬ್ಬ ಕುಳ್ಳ ಅನ್ನುವಂತಹ ಅರ್ಥ. ಆ ರೀತಿಯಲ್ಲಿ ಇಲ್ಲಿ ವಾಮನ ಮೊದಲು ಅಂದರೆ ಕುಳ್ಳನಾಗಿಯೇ ಪೆರುಮಾಳ್ ಅವತಾರ ಮಾಡ್ತಾನೆ. ಯಾರಿಗೆ? ಅದಿತಿ ಕಶ್ಯಪರಿಗೆ. ಆ ರೀತಿ ಅವತಾರ ಮಾಡಿದ ಕೂಡಲೇ ಅವನು ಏನು ಮಾಡ್ತಾನೆ ಅಂದರೆ ಕುಳ್ಳನಾಗಿಯೇ ಅವತಾರ ಮಾಡ್ತಾನೆ. ನಮ್ಮಂತೆ ಚಿಕ್ಕ ಮಗುವಂತೆ ಆ ರೀತಿ ಅವತಾರ ಮಾಡಲಿಲ್ಲ. ಕುಳ್ಳನಾಗಿ ಅವತಾರ ಮಾಡಿದ ಕೂಡಲೇ ಅವನಿಗೆ ಉಪನಯನ ಸಂಸ್ಕಾರವನ್ನು ಮಾಡಿಟ್ರು. ಸರಿನಾ? ಅವನು ಅವತಾರ ಮಾಡಿದಂತಹ ಸಮಯದಲ್ಲಿ ಅವನ ಒಂದು ವಯಸ್ಸು ಆ ಮಟ್ಟಕ್ಕೆ ಇತ್ತು. ಅದರಿಂದಲೇ ಕೂಡಲೇ ಉಪನಯನ ಸಂಸ್ಕಾರವನ್ನೆಲ್ಲ ಮಾಡಿ ಮುಗಿಸಿದ್ರು. ತಕ್ಷಣವೇ ಆ ವಾಮನ ಮೂರ್ತಿ ಏನು ಮಾಡ್ದ ಅಂತ ಅಂದರೆ, ಇವತ್ತಿನ ದಿನಗಳಲ್ಲಿ ನಮ್ಮ ಮಕ್ಕಳು ಯಾರೂ ಕೂಡ ಮಾಡದೇ ಇರೋವಂಥ ಒಂದು ಕೆಲಸವನ್ನು ಮಾಡ್ದ. ಏನಿರ್ಬೋದು ಅಂದರೆ, ನಮ್ಮ ಮಕ್ಕಳು ಯಾವುದಕ್ಕೂ ದೊಡ್ಡವ್ರು ಕಂಡ್ರೆ ಬಗ್ಗೋದೂ ಇಲ್ಲ, ಅವ್ರ ಮುಂದೆ ಅವ್ರನ್ನ ನಮಸ್ಕಾರ ಮಾಡೋದು ಇಲ್ಲ ಅಲ್ವಾ. ಆದರೆ ವಾಮನ ಮೂರ್ತಿ ಉಪನಯನ ಆದ ಕೂಡಲೇ ಮಾಡಿದಂತಹ ಮೊದಲ ಕೆಲಸ ಅವರ ತಂದೆ ತಾಯಿಯರನ್ನು ನಮಸ್ಕಾರ ಮಾಡಿದ್ದು. ಅದರ ಜೊತೆಗೆ ಅಭಿವಾದೆಯನ್ನು ಮಾಡಿ ಅಲ್ಲಿಂದ ತಕ್ಷಣವೇ ಹೊರಟು ಬಿಡ್ತಾನೆ. ಅಂದರೆ ವಾಮನ ಮೂರ್ತಿಯ ಅವತಾರದ ಕೆಲವು ಹೊತ್ತುಗಳೇ ಅದಿತಿ ಕಶ್ಯಪರ ಜೊತೆಗೆ ವಾಮನ ಮೂರ್ತಿ ಇದ್ದಿದ್ದು. ಆ ರೀತಿಯಲ್ಲಿ ಈ ಕಥೆಯನ್ನೆಲ್ಲ ಯಾರು ಕೇಳ್ತಾ ಇದ್ದಾರೆ ಅಂತ ಅಂದರೆ, ವಾಮನನಾಗಿ ಯಾರು ಮೊದಲು ಅವತಾರ ಮಾಡಿದ್ನೋ ಅವನೇ ಶ್ರೀರಾಮನಾಗಿ ಅವತಾರ ಮಾಡಿದಾಗ ಈ ಶ್ರೀರಾಮನು ಹಾಗೂ ಅವನೊಂದಿಗೆ ಲಕ್ಷ್ಮಣನು ಸೇರಿ ಇಬ್ಬರು ವಿಶ್ವಾಮಿತ್ರರೊಂದಿಗೆ ಎಲ್ಲ ಕಡೆ ಹೋಗ್ತಾ ಇರಬೇಕಾದ್ರೆ, ಅಂದರೆ ವಿಶ್ವಾಮಿತ್ರರು ಇವರಿಗೆ ಬಹಳಷ್ಟು ವಿದ್ಯೆಗಳನ್ನು ಕಲಿಸ್ಕೊಟ್ರು. ಅಂಥ ಸಮಯದಲ್ಲಿ ವಿಶ್ವಾಮಿತ್ರರೊಡನೆ ರಾಮ ಲಕ್ಷ್ಮಣರು ಹೋಗಬೇಕಾದ್ರೆ, ಇವತ್ತಿಗೂ ಬಿಹಾರ್ನಲ್ಲಿ ಆ ಜಾಗ ಇದೆ. ಅದರ ಹೆಸರು ಏನು ಅಂದರೆ ಸಿದ್ಧಾಶ್ರಮ ಅನ್ನುವಂತಹ ಒಂದು ಸ್ಥಳ. ಆ ಸ್ಥಳದಲ್ಲಿ ಈ ಮಹಾಬಲಿಯ ಒಂದು ಅರಮನೆ ಇತ್ತು ಅಂತ ನಮಗೆ ತಿಳಿಯುತ್ತೆ. ಆ ರೀತಿಯಲ್ಲಿ ವಿಶ್ವಾಮಿತ್ರರೊಡನೆ ರಾಮ ಲಕ್ಷ್ಮಣರು ಎಲ್ಲೆಡೆಯೂ ಹೋಗ್ತಾ ಇದ್ದಾರೆ. ಆವಾಗ ಅವರಿಗೆ ಸಿಗುವಂಥ ಸ್ಥಳ ಈ ಸಿದ್ಧಾಶ್ರಮ. ಈ ಸಿದ್ಧಾಶ್ರಮ ಸಿಕ್ಕಾಗ ಈ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ವಾಮನನ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ. ಶ್ರೀರಾಮನಿಗೆ ಆ ಕಥೆ ಗೊತ್ತಿಲ್ವಾ? ಚೆನ್ನಾಗಿ ಗೊತ್ತು. ಆದರೂ ಕೂಡ ವಿಶ್ವಾಮಿತ್ರರು ಹೇಳ್ತಾ ಇದ್ದಾರಲ್ಲ, ಅಂಥ ದೊಡ್ಡವರ ಬಾಯಿಂದ ಬರ್ತಾ ಇದೆಯಲ್ಲ ಅಂತ ಹೇಳಿ ಅಲ್ಲಿ ರಾಮ ಲಕ್ಷ್ಮಣರು ಆ ಕಥೆಯನ್ನು ಕೇಳ್ತಾರೆ. ಆ ಕಥೆಯನ್ನು ಅವರು ಹೇಳ್ತಾ ಇದ್ದಾಗ, ಹೀಗೆ ವಾಮನನಾಗಿ ಆ ಶ್ರೀಮನ್ನಾರಾಯಣ ಅವತಾರ ಮಾಡ್ತಾನೆ. ಈ ವಾಮನ ಮೂರ್ತಿಯ ಒಂದು ವಿಶೇಷತೆಯೇ ಏನು ಅಂತ ಅಂದರೆ, ಬಹಳ ತೇಜೋಮಯವಾಗಿ ಇರ್ತಾನೆ. ನಾವು ನೋಡಿದ್ರೇ ಅವನು ತೇಜೋಮಯವಾಗಿರ್ತಾನೆ ಅನ್ನೋದು ನಮಗೆ ಈ ಆಚಾರ್ಯರ ರಚನೆಗಳಿಂದ ತಿಳಿಯುತ್ತೆ. ಆ ರೀತಿಯಲ್ಲಿ ವಾಮನ ಮೂರ್ತಿಯಾಗಿ ಅವನು ಅವತಾರ ಮಾಡ್ದ. ಅವನನ್ನು ನೋಡಿದ ಕೂಡಲೇ ಎಲ್ಲರ ಕಣ್ಮನೆಗಳು ಸೂರೆಗೊಳ್ಳುತ್ತವೆ. ಯಾಕಂದರೆ ಆ ರೀತಿಯಾಗಿ ಅವನು ತೇಜೋಮಯವಾಗಿದ್ದಾನೆ ಅಂತ ಹೇಳಿ ಅವನ ಸೌಂದರ್ಯವನ್ನು, ಅಲ್ಲಿ ನಡೆದಂತಹ ಉಪನಯನ ಸಂಸ್ಕಾರವನ್ನು,
ಇವೆಲ್ಲ ವಿವರವಾಗಿ ಶ್ರೀರಾಮನಿಗೆ ವಿಶ್ವಾಮಿತ್ರರು ಹೇಳ್ತಾ ಇದ್ದಾರೆ. ಶ್ರೀರಾಮ ಲಕ್ಷ್ಮಣರು ಕೂಡ ಈ ಕಥೆಗಳನ್ನೆಲ್ಲ ಕೇಳ್ತಾ ಇದ್ದಾರೆ. ಹಾಗೆ ಆ ವಾಮನನು ತಕ್ಷಣವೇ ಆ ಅವರ ತಂದೆ ತಾಯಿ ಅದಿತಿ ಕಶ್ಯಪರನ್ನು ನಮಸ್ಕಾರ ಮಾಡಿ ಅವರಿಗೆ ಅಭಿವಾದನಗಳನ್ನೆಲ್ಲ ಮಾಡಿ ಅಲ್ಲಿಂದ ತಕ್ಷಣವೇ ಹೊರಟು ಬಿಡ್ತಾನೆ. ಎಲ್ಲಿಗೆ ಅಂದರೆ ಸಿದ್ಧಾಶ್ರಮದಲ್ಲಿ ಮಹಾಬಲಿಯ ಆಸ್ಥಾನವಿತ್ತು, ಅಲ್ಲಿಗೆ ಈ ವಾಮನನು ಹೊರಟು ಬಿಡ್ತಾನೆ. ಈ ಕಥೆಯನ್ನೆಲ್ಲ ವಿಶ್ವಾಮಿತ್ರರು ಹೇಳ್ತಾ ಇರೋ ಹಾಗೆ ಶ್ರೀರಾಮ ಲಕ್ಷ್ಮಣರು ಕೂಡ ಕೇಳ್ತಾ ಇದ್ದಾರೆ. ಅಲ್ಲಿಗೆ ಬಂದು ಈ ವಾಮನಮೂರ್ತಿ ಏನು ಮಾಡ್ದ ಅಂತ ಅಂದರೆ, ವಾಮನಮೂರ್ತಿ ಅಲ್ಲಿಗೆ ಬಂದು ತಮಗೆಲ್ಲ ತಿಳಿದಿರುವಂಥ ಕಥೆನೇ ಆದರೂ ಸಹ ಇಲ್ಲಿ ಶ್ರೀರಾಮ ಈ ಕಥೆಯನ್ನು ಹೇಗೆ ಸವಿದ ಅನ್ನೋದಕ್ಕಾಗಿ ನಾನು ಮತ್ತೆ ಈ ಕಥೆಯನ್ನು ನಿಮಗೆ ಹೇಳ್ತಾ ಇದ್ದೇನೆ. ಆ ರೀತಿಯಲ್ಲಿ ವಾಮನ ಮಹಾಬಲಿಯ ಆಸ್ಥಾನಕ್ಕೆ ಬಂದ. ಆ ಮಹಾಬಲಿಯ ಆಸ್ಥಾನದಲ್ಲಿ ಅಲ್ಲಿ ಅವನು ಯಾಗವನ್ನು ನಡೆಸ್ತಾ ಇದ್ದ. ಯಾಗವನ್ನು ನಡೆಸುವಂಥ ಸಮಯದಲ್ಲಿ ಯಾಗಕ್ಕೆ ಒಂದು ಕಡೆ ದ್ರವ್ಯಗಳನ್ನು ಸಂಪಾದನೆ ಮಾಡಬೇಕು, ಅದು ಒಂದು ಕಡೆ. ಆದರೆ ಅದೇ ಸಮಯದಲ್ಲಿ ಯಾಗವನ್ನೆಲ್ಲ ಮುಗಿಸಿದ ನಂತರ ಯಾಗ ಮುಗಿಯುವಂಥ ಒಂದು ಹಂತದಲ್ಲಿದ್ದರೆ ಯಾರಾದರೂ ದೊಡ್ಡವರು ಬಂದರೆ ಅಥವಾ ಬರುವಂಥವರು ಒಂದು ಒಳ್ಳೆಯ ಅತಿಥಿಗಳು ಯಾರಾದರೂ ಬಂದರೆ ಅವರಿಗೆ ದಾನಗಳನ್ನು ಮಾಡಬೇಕು ಕೂಡ. ಆ ರೀತಿಯಲ್ಲಿ ಈಗ ಬಂದದ್ದು ವಾಮನಮೂರ್ತಿ. ಈ ವಾಮನಮೂರ್ತಿ ಆ ಸಮಯದಲ್ಲಿ ಆ ಮಹಾಬಲಿಯ ಒಂದು ಆಸ್ಥಾನಕ್ಕೆ ಬಂದಿದ್ದರಿಂದ ಈ ವಾಮನಮೂರ್ತಿಯನ್ನು ನೋಡಿ ಮಹಾಬಲಿ ಕೇಳ್ತಾನೆ. ವಾಮನಮೂರ್ತಿಯನ್ನು ನೋಡಿ ಅವನು ಅಟ್ರ್ಯಾಕ್ಟ್ ಆಗ್ತಾನೆ. ಅದು ಮೊದಲನೇದು. ಅವನ ಸೌಂದರ್ಯವನ್ನು ನೋಡಿ ಅವನಿಗೆ ಹಾಗೆ ಬಹಳ ಆನಂದ ಆಗುತ್ತೆ. ಯಾಕಂದರೆ ನಾನು ಮೊದಲೇ ಹೇಳಿದ ಹಾಗೆ ಆ ವಾಮನಮೂರ್ತಿ ಅನ್ನೋವಂಥವನು ಅಷ್ಟು ತೇಜೋಮಯವಾಗಿ ಇದ್ದಂಥವನು. ಅವನ್ನ ನೋಡಿದ ಕೂಡಲೇ ಇವನಿಗೆ ಒಂದು ರೀತಿ ಆನಂದ ಆಗುತ್ತೆ. ಆನಂದ ಆಗಿ ಅಟ್ರ್ಯಾಕ್ಟ್ ಆಗಿ ಅವನ ಬಳಿ ಹೋಗ್ತಾನೆ. ಮೂರ್ತಿಯ ಬಳಿ ಹೋಗ್ತಾನೆ. ವಾಮನಮೂರ್ತಿಯ ಬಳಿ ಹೋದ ಮೇಲೆ ವಾಮನಮೂರ್ತಿ ಏನು ಬೇಕು ಅಂತ ವಾಮನಮೂರ್ತಿಯನ್ನು ಇವನು ಕೇಳ್ತಾನೆ. ಯಾಕೆ ಅಂತ ಅಂದರೆ ದಾನಗಳನ್ನು ಮಾಡಬೇಕಲ್ವಾ ಯಾಗ ಮುಗಿಯುವಂಥ ಹಂತದಲ್ಲಿ. ಆ ರೀತಿಯಲ್ಲಿ ಇಲ್ಲಿ ಯಾರೋ ಬಂದಿದ್ದಾರೆ, ಅವರಿಗೆ ದಾನಗಳನ್ನು ಮಾಡಬೇಕು ಅಂತ ಅಂದರೆ ಇವನು ಏನು ಬೇಕು ಅಂತ ಕೇಳ್ದ. ಅದಕ್ಕೆ ಆ ವಾಮನಮೂರ್ತಿ ಏನೇನೋ ಕೇಳ್ಬೋದು ಅಂತ ಈ ಮಹಾಬಲಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಮೇ ಬಿ ಒಂದು 3 BHK ಫ್ಲ್ಯಾಟ್ ಕೇಳ್ಬೋದು, ಅಥವಾ ಇಲ್ಲೇ ಒಂದು ಸ್ವಿಮ್ಮಿಂಗ್ ಪೂಲ್ ಜೊತೆ ಇನ್ನೊಂದೊಂದು ಅಪಾರ್ಟ್ಮೆಂಟ್ ಕೇಳ್ಬೋದು. ಈ ರೀತಿ ಏನೇನೋ ಒಂದು ಕಲ್ಪನೆಗಳೆಲ್ಲ ಆ ಮಹಾಬಲಿಗಿತ್ತು. ಆದರೆ ಆ ಮಹಾಬಲಿಯ ಬಳಿ ಈ ರೀತಿ ಎಲ್ಲ ಯಾವುದನ್ನೂ ಆ ವಾಮನ ಕೇಳಲಿಲ್ಲ. ಇಷ್ಟು ಸ್ಕ್ವೇರ್ ಫುಟ್ ಜಾಗ ಕೊಡು, ಅಥವಾ ಈ ಒಂದು ಫ್ಲ್ಯಾಟ್ ಕೊಡು, ಇಂಥ ಏರಿಯಾಲಿ ಇದು ಕೊಡು, ಅದು ಕೊಡು, ಇವೆಲ್ಲ ಯಾವುದನ್ನೂ ಕೇಳಲಿಲ್ಲ. ಅದೆಲ್ಲ ಕೇಳದೆ ವಾಮನಮೂರ್ತಿ ಕೇಳಿದ್ದು ಏನು ಅಂತ ಅಂದರೆ, ನನಗೆ ಕೇವಲ 3 ಅಡಿಗಳ ಜಾಗ ಕೊಡು ಅಂತ ಕೇಳಿ ಆ ವಾಮನಮೂರ್ತಿ ಕೇಳಿದಾಗ ಮಹಾಬಲಿ ಇದಕ್ಕೆ ಅವನು ತನ್ನ ಮನಸ್ಸಿನಿಂದ ಒಪ್ಕೊಂಡ್ಬಿಡ್ತಾನೆ. ಆದರೆ ಅಲ್ಲಿ ನಾವು ನೋಡಿದ್ರೆ ಅವರ ಗುರುಗಳು ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಆ ಮಹಾಬಲಿಯ ಗುರುಗಳು ಯಾರು ಅಂದರೆ ಶುಕ್ರಾಚಾರ್ಯರು. ಆ ಶುಕ್ರಾಚಾರ್ಯರು ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಸೊ ಈಗ ನಾವು ಒಂದು ವೈದಿಕ ಕ್ರಮದಲ್ಲಿ ನಾವು ಒಂದು ರಾಜಿ ಅಥವಾ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕು ಅಂತ ಅಂದರೆ ಅದಕ್ಕೆ ವಿವಿಧ ರೀತಿಗಳಲ್ಲಿ ನಾವು ಮಾಡ್ಕೋಬೋದು. ಅಗ್ನಿಯನ್ನು ಸಾಕ್ಷಿಯಾಗಿ ಇಟ್ಕೊಂಡು ಮಾಡುವಂಥದ್ದು ಒಂದು. ಎರಡನೇದು ಈ ತೀರ್ಥವನ್ನು ಸುರಿದು ಅದರ ಮೂಲಕ ರಾಜಿ ಮಾಡ್ಕೊಳ್ಳುವಂಥದ್ದು, ಅದು ಎರಡನೇ ರೀತಿ. ಈ ರೀತಿ ಹಲವು ರೀತಿಗಳಲ್ಲಿ ನಾವು ವೈದಿಕ ರೀತಿಗಳಲ್ಲಿ ರಾಜಿಯನ್ನು ಮಾಡ್ಕೋಬೋದು. ಆ ರೀತಿಯಲ್ಲಿ ಈ ಮಹಾಬಲಿ ತಾನು ದಾನ ಮಾಡ್ತೇನೆ ಅಂತ ಹೇಳಿ ತನ್ನ ಮನಸ್ಸಿನಿಂದ ರೆಡಿ ಏನೋ ಆಗೋದ. ಆದರೆ ಅದಕ್ಕೆ ಮುಂಚೆ ಇವನ ಬಗ್ಗೆ ಅಂದರೆ ಇಲ್ಲಿ ಬಂದಿರೋವಂಥದ್ದು ವಾಮನಮೂರ್ತಿಯೇ, ಆ ಶ್ರೀಮನ್ನಾರಾಯಣನ ಅವತಾರವೇ, ಇವನಿಗೆ ನೀನು ದಾನ ಮಾಡೋಕ್ಕೆ ಹೋಗಬೇಡ, ಅವನು ಯಾವುದೋ ಒಂದು ಕಪಟದಿಂದ ನೀನೇನೋ ಮಾಡಬೇಕು ಅಂತ ಇದ್ದಾನೆ, ದಯವಿಟ್ಟು ದಾನ ಮಾಡಬೇಡ ಅಂತ ಹೇಳಿ ಬುದ್ಧಿ ಮಾತನ್ನು ಹೇಳ್ತಾರೆ ಅವರ ಗುರುಗಳಾದಂತಹ ಶುಕ್ರಾಚಾರ್ಯರು ಈ ಮಹಾಬಲಿಗೆ. ಆದರೆ ಈ ಮಹಾಬಲಿ ಆ ಮಾತನ್ನು ಕೇಳೋದಿಲ್ಲ. ಆ ಮಹಾಬಲಿಗೆ ಆಗ ಮನಸ್ಸಲ್ಲಿ ಏನು ಬಂತು ಅಂತ ಅಂದರೆ, ಇಲ್ಲಿ ಬಂದಿರೋದು ಶ್ರೀಮನ್ನಾರಾಯಣನ ಅವತಾರವಾದ ವಾಮನನೇ ಆದರೆ
ನಾನು ಆ ಶ್ರೀಮನ್ನಾರಾಯಣನಿಗೆ ದಾನ ಮಾಡಿದೆ ಅನ್ನುವಂತಹ ಒಂದು ಹೊಗಳಿಕೆ ನಂಗೆ ನಾಳೆ ಬರುತ್ತಲ್ವಾ? ಆ ರೀತಿಯಲ್ಲಿ ನಾನು ಆ ಶ್ರೀಮನ್ನಾರಾಯಣನಿಗೆ ದಾನ ಮಾಡ್ತೀನಿ, ನಾನು ನಮ್ಮ ಗುರುಗಳ ಮಾತನ್ನು ಕೇಳೋದಿಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲಿ ಅವನು ಅವಾಗಿದ್ದ. ಆ ರೀತಿಯಲ್ಲಿ ಗುರುಗಳ ಮಾತನ್ನು ಅವನು ಅಲ್ಲಿ ನಿರಾಕರಿಸ್ದ. ಗುರುಗಳ ಮಾತನ್ನು ನಿರಾಕರಿಸಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇದೊಂದು ಇವೆಂಟ್, ಇದೊಂದು ಘಟನೆ ನಾವು ನೋಡ್ಬೋದು. ಆ ರೀತಿಯಲ್ಲಿ ಅವನು ಆ ಗುರುಗಳ ಮಾತನ್ನು ನಿರಾಕರಿಸ್ದ. ಮೊದಲನೇದಾಗಿ ಗುರುಗಳು ಶಿಷ್ಯನಲ್ಲ ಅಂತ ಹೇಳಿ ಇನ್ನೂ ಕರುಣೆಯಿಂದ, ಗುರುಗಳಿಗೆ ಯಾವ ಮಟ್ಟದಲ್ಲಿ ತಪಶಕ್ತಿ ಇತ್ತು ಅಂದರೆ ಅವರ ತಪಶಕ್ತಿಯಿಂದ ಅವರು ಒಡನೆಯೇ ಒಂದು ದುಂಬಿಯ ವೇಷವನ್ನು ಧಾರಣೆ ಮಾಡಿದ್ರು. ದುಂಬಿಯ ವೇಷವನ್ನು ಧಾರಣೆ ಮಾಡಿ ಆ ಕಮಂಡಲುವಿನಿಂದ ನೀರನ್ನು ಸುರಿದು ಇನ್ನೇನು ರಾಜಿ ಮಾಡ್ಕೋಬೇಕು ಅಷ್ಟರೊಳಗೆ ಆ ನೀರು ಬರುವಂತಹ ಜಾಗದಲ್ಲಿ ಆ ದುಂಬಿಯಾಗಿ ಶುಕ್ರಾಚಾರ್ಯರು ಹೋಗಿ ಇದ್ದರು. ಆ ದುಂಬಿಯಾಗಿ ಇದ್ದಂತಹ ಶುಕ್ರಾಚಾರ್ಯರು ನೀರು ಬರದೇ ಇರೋ ಹಾಗೆ ತಡೆದ್ರು. ಆವಾಗ ಅಲ್ಲಿದ್ದಂತಹ ವಾಮನ ಮೂರ್ತಿ ತನ್ನ ಕೈಯಲ್ಲಿ ಇದ್ದಂತಹ ದರ್ಭೆ ಹುಲ್ಲು ಅನ್ನುವಂಥದ್ದು ಬ್ರಹ್ಮಚಾರಿಗಳಾಗಿ ಗೃಹಸ್ಥರುಗಳಾಗಲಿ ಇವೆಲ್ಲ ಸಾಮಾನ್ಯವಾಗಿ ಉಪಯೋಗಿಸುವಂಥದ್ದು. ಅವ ಬ್ರಹ್ಮಚಾರಿಯಾಗಿ ಬಂದದ್ದು ಈ ನಮ್ಮ ವಾಮನ ಮೂರ್ತಿ. ಅವನ ಹತ್ತಿರ ಆ ದರ್ಭೆ ಹುಲ್ಲು ಇತ್ತು. ಆ ದರ್ಭೆ ಹುಲ್ಲಿನಿಂದ ಹಾಗೆ ಆ ನೀರು ಬರುವಂತಹ ಸ್ಥಳಕ್ಕೆ ಅದರಿಂದ ಚುಚ್ಚಿದ. ಅದನ್ನೇ ಇಲ್ಲಿ ಆಳ್ವಾರರು ಶುಕ್ಕಿರನ್ ಕಣ್ಣೈ ತುರುಂಬಾಲ್ ಕಿಳರಿಯ ಚಕ್ಕರ ಕೈಯನ್ ಅಂತ ಹೇಳಿ ಇಲ್ಲಿ ಚಕ್ಕರವನ್ನು ಇಟ್ಕೊಂಡಿರೋವಂಥವನು ತುರುಂಬಾಲ್ ಅಂದರೆ ಆ ಒಂದು ಹುಲ್ಲಿನಿಂದ, ದರ್ಭೆ ಹುಲ್ಲಿನಿಂದ ಆ ದುಂಬಿಯ ಕಣ್ಣನ್ನು ಅಂದರೆ ಶುಕ್ರಾಚಾರ್ಯರ ಕಣ್ಣನ್ನು ಚುಚ್ತಾನೆ ಅಂತ ಹೇಳಿ ಆಳ್ವಾರರು ತೋರಿಸ್ತಾರೆ. ಅದರ ಪ್ರಕಾರ ಅಲ್ಲಿ ಆ ಶುಕ್ರಾಚಾರ್ಯರ ಕಣ್ಣನ್ನು ಚುಚ್ಚಿದ್ದಕ್ಕೆ ಆ ದುಂಬಿ ಹೊರಗೆ ಬೀಳುತ್ತೆ. ಶುಕ್ರಾಚಾರ್ಯರ ರೂಪವನ್ನು ಪಡ್ಕೊಳ್ತಾರೆ. ಅದಾದ ಮೇಲೆ ನೀರು ಅಲ್ಲಿಂದ ಸುರಿಯುತ್ತೆ. ಇಬ್ಬರಿಗೂ ರಾಜಿ ಆಗತ್ತೆ. ನಾನು ದಾನ ಮಾಡ್ತೀನಿ ಅಂತ ಹೇಳಿ ಮಹಾಬಲಿ ಕಡೆಯಿಂದ, ಅದೇ ಸಮಯ ವಾಮನ ಮೂರ್ತಿ ಕಡೆಯಿಂದ ನಾನು ದಾನವನ್ನು ಸ್ವೀಕರಿಸ್ತೀನಿ ಅಂತ ಹೇಳಿ. ಆ ರೀತಿಯಲ್ಲಿ ಈ ರಾಜಿ ಆದ ಕೂಡಲೇ ಮಹಾಬಲಿಯು ಕೂಡ ಈ ದಾನವನ್ನು ಮಾಡ್ತಾನೆ. ಯಾವ ದಾನ ಅಂತ ಅಂದರೆ 3 ಹೆಜ್ಜೆಗಳ ಒಂದು ಸ್ಥಳವನ್ನು ಕೇಳಿರ್ತಾನಲ್ವ, ಆ ದಾನವನ್ನು ಮಾಡೋದಕ್ಕೆ ಆರಂಭಿಸ್ತಾನೆ. ಅದಕ್ಕೆ ಮುಂಚೆ ಆ ಸಮಯದಲ್ಲಿ ಈ ಒಂದು ವಾರ್ತಾಲಾಪಗಳು ನಡೆಯುತ್ತಿರುವಂತಹ ಒಂದು ಸಮಯದಲ್ಲಿ ಆ ಮಹಾಬಲಿಯ ಒಬ್ಬಳು ಮಗಳು ಇರ್ತಾಳೆ. ಅವಳ ಹೆಸರು ಬಂದು ವಿಂಧ್ಯಾವಳಿ ಅಂತ ಹೇಳಿ. ಈ ವಿಂಧ್ಯಾವಳಿಯು ಕೂಡ ಈ ವಾಮನ ಮೂರ್ತಿಯನ್ನು ನೋಡಿ ಬಹಳ ಅಟ್ರಾಕ್ಟ್ ಆಗಿರ್ತಾಳೆ. ಅಂದರೆ ತಾಯಿ ಭಾವದಲ್ಲಿ ಎಷ್ಟು ಚೆನ್ನಾಗಿದೆ ಈ ಮಗು ಅಂತ ಹೇಳಿ ಆ ರೀತಿ ಆ ಮಗುವನ್ನು ನೋಡಿ ಅಷ್ಟು ಅವಳು ಸೂರೆಗೊಂಡಿರ್ತಾಳೆ ಅದನ್ನು ನೋಡಿ. ಆ ರೀತಿಯಲ್ಲಿ ಇವಳು ಕೂಡ ಇಲ್ಲಿ ನಡೀತಿರುವಂತಹ ವಿಷಯಗಳನ್ನೆಲ್ಲ ನೋಡ್ತಾ ಇದ್ಲು, ಯಾರು ಮಗಳಾದಂತಹ ವಿಂಧ್ಯಾವಳಿ. ಆವಾಗ ಇದ್ದಕ್ಕಿದ್ದ ಹಾಗೆ ದಾನ ಮಾಡ್ತೀನಿ ಅಂತ ಮಹಾಬಲಿ ಹೇಳ್ತಾನೆ. ಈಗ ಇನ್ನೇನು ಮೊದಲ ಹೆಜ್ಜೆಯನ್ನು ಇಡಬೇಕು. ಆ ಮೊದಲ ಹೆಜ್ಜೆಯನ್ನು ಇಡೋದಕ್ಕೆ ಮುಂಚೆ ಅಲ್ಲಿ ಆ ವಾಮನನು ತ್ರಿವಿಕ್ರಮನಾಗಿ ಬೆಳೆದ. ಇದು ಮಹಾಬಲಿಗೂ ಕೂಡ ಗೊತ್ತಿರಲಿಲ್ಲ, ಮಹಾಬಲಿಯು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ವಾಮನನು ತ್ರಿವಿಕ್ರಮನಾಗಿ ಬೆಳೆದು ತನ್ನ ಮೊದಲ ಅಡಿಯನ್ನು ಕೆಳಗಿನ ಅಷ್ಟೂ ಲೋಕಗಳು ಅಂದರೆ ಭೂಮಿ ಕೆಳಗಿನ ಅದಕ್ಕೆ ಕೆಳಗಿರುವಂತಹ ಅಷ್ಟೂ ಲೋಕಗಳ ಮೇಲೆ ಆ ಪಾದವನ್ನು ಇಟ್ಟ. ಅದಾದ ಮೇಲೆ ತನ್ನ 2ನೆಯ ಅಡಿಯಿಂದ ಮೇಲಿನ ಅಷ್ಟೂ ಲೋಕಗಳನ್ನು ಅವನು ಕವರ್ ಮಾಡ್ದ. 3ನೇ ಅಡಿಗೆ ಸ್ಥಳ ಸಿಗಲಿಲ್ಲ. ಅದಕ್ಕಾಗಿ 3ನೇ ಅಡಿಗೆ ನನಗೆ ಸ್ಥಳ ಬೇಕು ಅಂತ ಕೇಳಿದಾಗ ಆ ಮಹಾಬಲಿ ವಿನಯದಿಂದ, ನೋಡಿ ಇದಕ್ಕೆ ಮುಂಚೆ ನಾನು ಏನು ಹೇಳಿದೆ, ಆ ಮಹಾಬಲಿಗೆ ಒಂದು ಗರ್ವ ಇತ್ತು. ಏನು, ನಾನು ಈ ದಾನವನ್ನು ಮಾಡೇ ಮಾಡ್ತೀನಿ. ಯಾಕೆ ಅಂತ ಅಂದರೆ ಅವ್ರ ಗುರುಗಳು ಹೇಳಿದ್ರು ಬೇಡ ಅಂತ. ಆವಾಗಲೂ ಸಹ ಬಂದಿರೋದು ಶ್ರೀಮನ್ನಾರಾಯಣನ ಅವತಾರವೇ ಆದರೆ ಆ ಶ್ರೀಮನ್ನಾರಾಯಣನಿಗೆ ದಾನ ಮಾಡಿದೆ ಅನ್ನುವಂತಹ ಒಂದು ಹೊಗಳಿಕೆ ನನಗೆ ಬರುತ್ತಲ್ವಾ, ನಾ ಮಾಡೇ ಮಾಡ್ತೀನಿ ಅಂದ. ಹಾಗಿದ್ದಂತಹ ಮಹಾಬಲಿ ಈಗ ಹೇಗಾದ ನೋಡಿ, ಈ ವಾಮನ ಮೂರ್ತಿಯ ಮುಂದೆ ಹಾಗೇ ತಲೆ ಬಗ್ಗಿಸ್ಕೊಂಡು ನಿಂತ. ಆ ರೀತಿಯಲ್ಲಿ ತಲೆ ಬಗ್ಗಿಸ್ಕೊಂಡು ನಿಂತಹ ಸಮಯದಲ್ಲಿ ವಾಮನ ಮೂರ್ತಿ
ತನ್ನ 3ನೆಯ ಹೆಜ್ಜೆಯನ್ನು ಅವನ ತಲೆಯ ಮೇಲೆ ಇಡ್ತಾನೆ. ಇಲ್ಲಿಯವರೆಗೂ ನಾವು ಈ ಘಟನೆಯನ್ನು ಮೊದಲಿಂದ ಇಲ್ಲಿಯವರೆಗೂ ನೋಡಿದ್ರೆ, ಇಲ್ಲಿ ನಾವು ಪೆರುಮಾಳ್ನ ಆಜ್ಞೆ ಬಹಳಷ್ಟು ಇರ್ಬೋದು, ಅದು ಹೀಗೆ ಮಾಡು ಹಾಗೆ ಮಾಡು ಅಂತ ಶಾಸ್ತ್ರದಲ್ಲೂ ಇರ್ಬೋದು. ಅದಲ್ಲದೆ ಕೂಡ ನಾವು ಒಂದಷ್ಟು ರೀಲ್ ಕೂಡ ಬಿಡ್ಬೋದು, ನನಗೆ ಹೀಗೆ ತೋಚಿತು, ಪೆರುಮಾಳ್ ನನಗೆ ಹೀಗೆ ಆಜ್ಞೆ ಮಾಡಿದ್ರು, ಅದು ಇದು ಎಲ್ಲ ಹೇಳ್ಬೋದು. ಅದೆಲ್ಲ ಆಜ್ಞೆ ಮಾಡಿದ್ರು ನಮ್ಮ ಪೆರುಮಾಳು ಅದಕ್ಕಾಗಿ ನಾನು ಹೀಗೆ ಮಾಡ್ತೀನಿ ಅಂತ ಎಲ್ಲ ಹೇಳಿದ್ರೆ ಅದೆಲ್ಲ ಯಾವುದೂ ಕೂಡ ಫಲಿಸೋಲ್ಲ. ಯಾಕೆ ಅಂತ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಪೆರುಮಾಳ್ ಏನೋ ಕೇಳಿದ್ದಾನೆ, ಕರೆಕ್ಟಾ? ವಾಮನಮೂರ್ತಿ ಮಹಾಬಲಿಯನ್ನು ಏನೋ ಕೇಳಿದ್ದಾನೆ. ಅದರ ಪ್ರಕಾರ ಇಲ್ಲಿ ಮಹಾಬಲಿ ನಡ್ಕೊಳ್ತಾ ಇದ್ದಾನೆ. ಆದರೆ ಅದಕ್ಕಿಂತ ಮುಖ್ಯವಾದದ್ದು, ಅದೇ ಸಮಯದಲ್ಲಿ ಮಹಾಬಲಿಯ ಗುರುಗಳಾದಂತಹ ಶುಕ್ರಾಚಾರ್ಯರು ಕೂಡ ಏನೋ ಒಂದು ಮಾತನ್ನು ಈ ಮಹಾಬಲಿಗೆ ಹೇಳಿದ್ದಾರೆ. ಏನು ಅಂದರೆ, ನೀ ಆ ಪೆರುಮಾಳ್ನ ಮಾತನ್ನು ಕೇಳಬೇಡ ಅಂತ ಹೇಳಿ. ಸೊ ಇಲ್ಲಿ ನಾವು ನೋಡೋದಾದರೆ, ಆ ಪೆರುಮಾಳ್ನ ಆಜ್ಞೆ ಏನು ಬೇಕಾದರೂ ಇರಲಿ, ಅದು ಶ್ರುತಿಗಳಲ್ಲೂ ಇರ್ಬೋದು, ಅಥವಾ ಅದೇ ಸಮಯದಲ್ಲಿ ನನಗೆ ಹೀಗೆ ಹೊಳಿತು, ನನಗೆ ಹೀಗೆ ಅನ್ನಿಸ್ತು ಅಂತ ನಾವು ಹೇಳಿದ್ರೂ ಪರವಾಗಿಲ್ಲ. ಆದರೆ ಇದಕ್ಕೆಲ್ಲ ಮುಖ್ಯವಾದದ್ದು ಏನು ಅಂತ ಅಂದರೆ, ಇದಕ್ಕೆಲ್ಲಕ್ಕಿಂತ ಮುಖ್ಯವಾದದ್ದು ಗುರುಗಳ ಮಾತು, ಗುರುಗಳ ಆಜ್ಞೆ. ಆ ಗುರುಗಳ ಆಜ್ಞೆಯನ್ನು ಈ ಮಹಾಬಲಿ ಮೀರಿದ್ದರಿಂದ ಅವನಿಗೆ ಈ ಗತಿ. ಗುರುಗಳ ಮಾತನ್ನು, ಆ ದೇವರ ಮಾತಿಗಿಂತ ಹೆಚ್ಚು ಬೆಲೆ ಕೊಟ್ಟು ನಾವು ಗುರುಗಳ ಮಾತನ್ನು ಪಾಲಿಸಬೇಕು ಅನ್ನುವಂಥದ್ದು ಈ ಕಥೆಯ ಈ ಭಾಗದಿಂದ ನಮಗೆ ತಿಳಿಯುತ್ತೆ. ಆ ರೀತಿಯಲ್ಲಿ ಮಹಾಬಲಿಗೆ ಈ ಗತಿ ಉಂಟಾಯಿತು. ಆದರೆ ಇಲ್ಲಿ ಓಂಗಿ ಉಲಗಳಂದ ಉತ್ತಮನ್ ಪೇರ್ಪಾಡಿ ಅಂತ ಇಲ್ಲಿ ಆಂಡಾಳ್ ದೇವಿ ಹೇಳ್ತಾ ಇರೋದು ಅಲ್ವಾ. ಈ ಕಥೆಗಳನ್ನೆಲ್ಲ ರಾಮ ಲಕ್ಷ್ಮಣರು ಕೇಳ್ತಾ ಇದ್ದಾರೆ ವಿಶ್ವಾಮಿತ್ರರಿಂದ. ಅದು ಒಂದು ಕಡೆ. ಓಂಗಿ ಉಲಗಳಂದ ಉತ್ತಮನ್ ಪೇರ್ಪಾಡಿ. ಓಂಗಿ ಉಲಗಳಂದ ಅದು ಯಾರು? ತ್ರಿವಿಕ್ರಮನ್ ಅಲ್ವಾ. ಆದರೆ ಈ ತ್ರಿವಿಕ್ರಮನನ್ನು ಹೇಗೆ ಉತ್ತಮ ಅಂತ ಅನ್ಬೋದು ಅಲ್ವಾ? ಯಾಕೆ ಅಂದರೆ, ಈ ಮಹಾಬಲಿ ಪೆರುಮಾಳ್ಗೆ ವೈಯಕ್ತಿಕವಾಗಿ ಯಾವುದೇ ರೀತಿಯಾದ ದ್ವೇಷವನ್ನು ಇಟ್ಕೊಂಡಿರಲಿಲ್ಲ. ಮಹಾಬಲಿ ಪೆರುಮಾಳ್ಗೆ ಏನು ಮಾಡೂ ಇರಲಿಲ್ಲ. ಆ ರೀತಿಯಾಗಿ ಮಹಾಬಲಿಯನ್ನು ಹೀಗೆ ಮಾಡಬೇಕು ಅನ್ನುವಂಥದ್ದು ಪೆರುಮಾಳ್ಗೆ ಏನಕ್ಕಾಗಿ ಅನ್ನಿಸ್ತು? ಮತ್ತು ಅಂಥ ತ್ರಿವಿಕ್ರಮನನ್ನು ಹೇಗೆ ಉತ್ತಮನ್ ಅಂತ ಗೋದಾದೇವಿ ಹಾಡ್ಬೋದು ಅಲ್ವಾ? ಈ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ. ಮಹಾಬಲಿ ಅವನನ್ನು ಕಾಲಿನಿಂದ ಕೆಳಗೆ ತಳ್ಳದ, ಕರೆಕ್ಟಾ? ಹೀಗಿರುವಂತಹ ಮಹಾಬಲಿಯನ್ನು ಉತ್ತಮನ್ನಂತ ಹೇಗೆ ಹಾಡ್ಬೋದು ಗೋದಾದೇವಿ ಅಲ್ವಾ? ಈ ಒಂದು ಪ್ರಶ್ನೆ ಬರುತ್ತೆ. ಯಾವುದೇ ವೈಯಕ್ತಿಕವಾಗಿ ಈಗ ಹಿರಣ್ಯಕಶಿಪುನಂತೆ ದ್ವೇಷ ಏನೂ ಮಾಡಲಿಲ್ಲ ಈ ಮಹಾಬಲಿ. ಆದರೂ ಸಹ ಈ ಮಹಾಬಲಿಗೆ ಇಂತಹ ಒಂದು ಟ್ರೀಟ್ಮೆಂಟ್ ಯಾಕೆ ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ. ಅದನ್ನು ನೋಡೋದಾದರೆ, ಓಂಗಿ ಉಲಗಳಂದ ಉತ್ತಮನ್ ಅಂದರೆ ಏನು ಅಂತ ಅಂದರೆ, ಇಲ್ಲಿ ಮಹಾಬಲಿಯನ್ನು ಆ ತ್ರಿವಿಕ್ರಮ ಮೂರ್ತಿ ಏನು ಮಾಡ್ದ ಅಂತ ಅಂದರೆ ಸಂಹಾರ ಮಾಡಲಿಲ್ಲ. ಇನ್ನೇನು ಮಾಡ್ದ ಅಂದರೆ, ಮಹಾಬಲಿಯನ್ನು ತನ್ನ ಕಾಲಿನಿಂದ ಹಾಗೇ ಕೆಳಕ್ಕೆ ತಳ್ಳಿ ಪಾತಾಳ ಲೋಕದಲ್ಲಿ ರಾಜನಾಗಿ ಮಾಡ್ದ. ಅಷ್ಟು ಮಾತ್ರ ಅಲ್ಲ, ಪಾತಾಳ ಲೋಕದಲ್ಲಿ ರಾಜನಾಗಿ ಮಾಡಿದ್ ಮಾತ್ರ ಅಲ್ಲ, ಆ ಪಾತಾಳ ಲೋಕದಲ್ಲಿ ಆ ಮಹಾಬಲಿ ರಾಜನಾದರೆ ಈ ವಾಮನ ಮೂರ್ತಿ ಅಂದರೆ ಈ ತ್ರಿವಿಕ್ರಮ ಮೂರ್ತಿ ವಾಮನನಾಗಿ ಮತ್ತೆ ಅವನು ತಾನೇ ಸ್ವಯಂ ಆಗಿ ಒಬ್ಬ ದ್ವಾರಪಾಲಕನಾಗಿ ನಿಂತ ಆ ಪಾತಾಳದಲ್ಲಿ. ಅಂದರೆ ನೀವಿಲ್ಲಿ ನೋಡ್ಬೋದು, ಮೊದಲು ಆ ಮಹಾಬಲಿಯ ಒಂದು ಮನಸ್ಥಿತಿ ಹೇಗಿತ್ತು ಅಂದರೆ, ಅವನಿಗೆ ಇರುವಂತಹ ಆಸ್ಥಾನಗಳು, ಆ ಆಸ್ಥಾನ ರಾಜಭೋಗಗಳು ಮತ್ತು ಅವನ ಆಸ್ತಿ ಇವೆಲ್ಲದರ ಒಂದು ಗರ್ವ ಇತ್ತು ಅವನ ಬಳಿ ಅಲ್ವಾ. ಈ ಗರ್ವವನ್ನು ನಾಶ ಮಾಡೋದಕ್ಕೆ ಇಂಥ ಒಂದು ಲೀಲೆಯನ್ನು ವಾಮನಮೂರ್ತಿ ಮಾಡ್ದ. ಅದಲ್ಲದೆ ಇಲ್ಲಿ ಮಹಾಬಲಿಯ ಸಂಹಾರವಾಗಲಿಲ್ಲ, ಅವನ ಗರ್ವ ಕಡಿಮೆ ಆಯಿತು. ಅದರೊಂದಿಗೆ ಅಲ್ಲಿ ಮಹಾಬಲಿ ಕೆಳಗೆ ಹೋಗಿ ಅಂದರೆ ಪಾತಾಳಕ್ಕೆ ಹೋಗಿ ರಾಜನಾಗಿ ಕುಳಿತ. ಅದರ ಜೊತೆಗೆ ಸ್ವಯಂ ಆಗಿ ವಾಮನಮೂರ್ತಿ ದ್ವಾರಪಾಲಕನಾಗಿ ನಿಂತ. ಈ ರೀತಿಯಲ್ಲಿ ಇಲ್ಲಿ ಮಹಾಬಲಿಗೆ
ವಾಮನ ಮೂರ್ತಿಯಾಗಲಿ ತ್ರಿವಿಕ್ರಮ ಮೂರ್ತಿಯಾಗಲಿ ಮಾಡಿದ್ದು ಯಾವುದೇ ರೀತಿಯಾದ ಒಂದು ದಂಡನೆ ಕೊಟ್ಟಿದ್ದೋ ಏನೋ ಅಲ್ಲ. ಅದು ಏನು ಅಂತ ಅಂದರೆ ಅನುಗ್ರಹವೇ. ವಾಮನ ಮೂರ್ತಿಗೆ ಮಾಡಿದ್ದು ಅನುಗ್ರಹವೇ ಆದ ಕಾರಣ ಇಲ್ಲಿ ಈ ಓಂಗಿ ಉಲಗಳಂದ ಉತ್ತಮನ್ ಅಂತ ಹೇಳಿ ಇಲ್ಲಿ ಗೋದಾದೇವಿ ಹಾಡ್ತಾ ಇರೋದು. ಇಲ್ಲಿ ಮಹಾಬಲಿಗೆ ಮಾಡಿದಂಥದ್ದು, ಕೊಟ್ಟಂಥದ್ದು ದಂಡನೆಯೋ ಯಾವುದೋ ಒಂದು ಬೇರೆ ಟಾರ್ಚರೋ ಇವೆಲ್ಲ ಯಾವುದೂ ಅಲ್ಲ. ಆದರೆ ಮಹಾಬಲಿಗೆ ತನ್ನ ಗರ್ವವನ್ನು ನಾಶ ಮಾಡಿದ್ರಿಂದ ಈ ಒಂದು ಲೀಲೆಯ ಮೂಲಕ ಅವನಿಗೆ ಅನುಗ್ರಹವೇ ಮಾಡಿದ್ದರಿಂದ ಇಲ್ಲಿ ಉತ್ತಮನ್ ಅಂತ ಹೇಳಿ ಗೋದಾದೇವಿ ಹಾಡ್ತಾ ಇದ್ದಾಳೆ. ಅದಲ್ಲದೆ ಸ್ವಾಮಿ ದೇಶಿಕರು ಕೂಡ ಇದನ್ನು, ಈ ಒಂದು ಲೀಲೆಯನ್ನು ತಮ್ಮ ಪಾದುಕಾ ಸಹಸ್ರದಲ್ಲಿ ಹಾಡಿ ತೋರಿಸ್ತಾರೆ. ಬಲಿಮಥನ ವಿಹಾರಾದ್ವರ್ಧಮಾನಸ್ಯ ವಿಷ್ಣೋ ಅಖಿಲಮತಿ ಪತದ್ಭಿಃ ವಿಕ್ರಮೈರಪ್ರಮೇಯಃ ಅವಧಿಮದಧಿ ಗಚ್ಚನ್ ಪಾಪರಾಶಿರ್ಮದೀಯಃ ಸಮಜನಿಂ ಪದರಕ್ಷೆ ಸಾವಧಿಸ್ತ್ವನ್ಮಹಿಮ್ನ ಅಂತ ಹೇಳಿ ಪಾದುಕಾ ಸಹಸ್ರದಲ್ಲಿ ಸ್ವಾಮಿ ದೇಶಿಕರು ಹೀಗೆ ನೀನು ಒಂದು ಬಾರಿ, ಅಂದರೆ ಇಲ್ಲಿ ರಂಗನಾಥ ಸ್ವಾಮಿಯನ್ನು, ರಂಗನಾಥ ಪಾದುಕಾ ಸಹಸ್ರ ಅಲ್ವಾ ಇದು, ಹೀಗೆ ಓ ರಂಗನಾಥ ಸ್ವಾಮಿಯೇ, ನೀನು ಒಂದು ಬಾರಿ ವಾಮನನಾಗಿ ಅವತಾರ ಮಾಡಿ ಆ ವಾಮನನಿಂದ ತ್ರಿವಿಕ್ರಮನಾದಂತಹ ಸಮಯದಲ್ಲಿ ನಿನ್ನ ಪಾದುಕೆಯೂ ಕೂಡ ಅದೇ ರೀತಿ ಬೆಳೀತಾ ಹೋಯಿತು. ನಿನ್ನ ಪಾದುಕೆಯೂ ಬೆಳೀತು, ನಿನ್ನ ವಸ್ತ್ರಗಳೂ ಬೆಳೀತು, ಎಲ್ಲವೂ ನಿನ್ನೊಡನೆ ಬೆಳೀತು. ಹೀಗಿರಬೇಕಾದ್ರೆ ಆ ಪಾದುಕೆಗಳನ್ನು, ಆ ಪಾದಗಳಿಗೆ ಬ್ರಹ್ಮ ಅಭಿಷೇಕ ಮಾಡ್ದ, ಇವೆಲ್ಲ ಕಥೆಯಲ್ಲಿ ನೋಡ್ತೇವೆ. ಅದರೊಂದಿಗೆ ಪಾದುಕೆ ಬೆಳೀತು, ಪಾದಗಳು ಬೆಳೀತು. ಆದರೆ ನನಗೆ ಒಂದು ಕಂಪ್ಯಾರಿಸನ್ ನೋಡೋದಾದರೆ, ನನ್ನ ಪಾಪರಾಶಿಗಳ ಒಂದು ಸೈಜ್ ಜಾಸ್ತಿನಾ ಅಥವಾ ಈ ಪಾದುಕೆಗಳ ಗಾತ್ರ ಜಾಸ್ತಿನಾ ಅಂತ ನೋಡೋದಾದರೆ ನನಗೆ ಈ ಪಾದುಕೆಗಳ ಗಾತ್ರವೇ ಜಾಸ್ತಿ. ಗಾತ್ರ ಅನ್ನೋದಕ್ಕಿಂತ ಈ ಪಾದುಕೆಗಳ ಮಹಿಮೆಯೇ ಜಾಸ್ತಿ ನನ್ನ ಪಾಪರಾಶಿಗಳಿಗಿಂತ. ನನ್ನ ಪಾಪರಾಶಿಗಳು ಆ ರೀತಿ ತ್ರಿವಿಕ್ರಮನಂತೆ ಇದ್ದರೂ ಸಹ ಆ ಪಾಪರಾಶಿಗಳನ್ನೆಲ್ಲ ಹೋಗಿಸುವಂತಹ ಶಕ್ತಿ ಈ ಪಾದುಕೆಗಳಿಗಿದೆ ಅಂತ ಹೇಳಿ ಈ ಪಾದುಕಾ ಸಹಸ್ರದಲ್ಲಿ ಸ್ವಾಮಿ ದೇಶಿಕರು ತೋರಿಸ್ತಾ ಇದ್ದಾರೆ. ಅದರ ಪ್ರಕಾರ ಇಲ್ಲಿ ಈ ಕಥೆಗಳನ್ನೆಲ್ಲ ರಾಮ ಲಕ್ಷ್ಮಣರು ಸಂತೋಷವಾಗಿ ಕೇಳಿದರು. ಅವರಿಗೂ ಕೂಡ ಈ ಕಥೆಗಳನ್ನೆಲ್ಲ ಕೇಳಿ ಈ ಕಣ್ಣಲ್ಲಿ ನೀರು ಬಂತು. ಯಾಕೆ ಅಂತಂದರೆ ಅವರು ಸಾಮಾನ್ಯರಂತೆ ಕೇಳಿದ್ರು. ನಮಗೆ ಕಥೆ ತಿಳಿದಿದೆ, ಈ ಕಥೆಯಲ್ಲಿ ಲೀಲೆ ಎಲ್ಲ ಮಾಡಿದ ನಾನೇ ಅಂತ ಅಂದ್ಕೊಂಡು ಅಲ್ಲಿ ಶ್ರೀರಾಮ ಕೇಳಲಿಲ್ಲ. ಅದಕ್ಕಾಗಿ ಅವರು ಕೂಡ ಭಾವುಕರಾದರು, ಅವರಿಗೂ ಕೂಡ ಕಣ್ಣಲ್ಲಿ ನೀರು ಬಂತು. ಆ ರೀತಿಯಲ್ಲಿ ವಿಶ್ವಾಮಿತ್ರರಿಂದ ಈ ಕಥೆಯನ್ನು ರಾಮ ಲಕ್ಷ್ಮಣರು ಕೇಳಿದ್ರು. ಇದಾದ ಕೂಡಲೇ ನಾವು ನೋಡುವಂಥದ್ದು ಏನು ಅಂತ ಅಂದರೆ, ಇಲ್ಲಿ ಉತ್ತಮನ್ ಅನ್ನುವಂತಹ ಪದಕ್ಕೆ ನಮ್ಮ ಆಚಾರ್ಯರು ಇನ್ನೂ ವಿಶೇಷವಾದಂತಹ ಅರ್ಥಗಳನ್ನೆಲ್ಲ ತೋರಿಸ್ತಾರೆ. ಉತ್ತಮನ್ ಅಂತ ಅಂದರೆ ಇಲ್ಲಿ ಪುರುಷೋತ್ತಮ ಅಲ್ವಾ. ಈಗ ನಾವೀಗ ಮೊದಲೇ ನೋಡಿದ ಹಾಗೆ ನಾವೆಲ್ಲರೂ ಸ್ತ್ರೀಯರು, ಅವನೊಬ್ಬನೇ ಪುರುಷೋತ್ತಮ ಅಲ್ವಾ. ಆ ರೀತಿಯಲ್ಲಿ ಪುರುಷೋತ್ತಮ ಅಂತ ಅಂದರೆ ಏನರ್ಥ ಅಂತ ಅಂದರೆ, ಮೊದಲಿಗೆ ಪುರುಷ ಅಂದರೆ ಯಾರು ಅಂತ ನೋಡೋಣ. ಪುರುಷ ಅಂದರೆ ಯಾರು ಅಂತ ಅಂದರೆ, ಯಾರಾದರೂ ಸಾಮಾನ್ಯವಾಗಿ ಇರುವಂಥವ್ರು, ಭೂಮಿಯಲ್ಲಿ ಬಾಳುವಂಥವ್ರು, ಅವರನ್ನು ನಾವು ಪುರುಷ ಅಂತ ಅನ್ಬೋದು. ಅದಾದಮೇಲೆ ಉತ್ಪುರುಷ. ಉತ್ಪುರುಷ ಅಂದರೆ ಯಾರು? ಈ ಭೂಮಿಯಲ್ಲಿ ಬಾಳುವಂತಹ ಪುರುಷರಿಗಿಂತ ಸ್ವಲ್ಪ ಮೇಲಿನ ಒಂದು ಸ್ಥಾನದಲ್ಲಿ ಇರೋರು. ಅವ್ರು ಯಾರು ಅಂದರೆ ಇಂದ್ರಾದಿ ದೇವತೆಗಳು, ಇಂದ್ರ ವರುಣ ಅವರೆಲ್ಲ, ಅವರು ಉತ್ಪುರುಷರು. ಪುರುಷರು ಭೂಮಿಯಲ್ಲಿ ಬಾಳೋರು, ಉತ್ಪುರುಷರು ಇಂದ್ರಾದಿ ದೇವತೆಗಳು. ಅದಾಯಿತು. ಅದಾದ ಮೇಲೆ ಉತ್ತರ ಪುರುಷ. ಇದು ಹೇಗೆ ಅಂತ ಅಂದರೆ, ಉತ್ಪುರುಷ ಅನ್ನೋವಂಥದ್ದು ನಾವೀಗ ಇಂಗ್ಲೀಷ್ನಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ನೋಡ್ತೀವಲ್ಲ, ಗುಡ್, ಬೆಟರ್, ಬೆಸ್ಟ್ ಅಂತ ನೋಡ್ತೀವಲ್ಲ, ಅದರಲ್ಲಿ ಗುಡ್ ಅನ್ನುವಂಥದ್ದು ಉತ್ಪುರುಷ, ಬೆಟರ್ ಅನ್ನುವಂಥದ್ದು ಉತ್ತರ ಪುರುಷ. ಆ ರೀತಿಯಲ್ಲಿ ಉತ್ತರ ಪುರುಷ ಅಂದರೆ ಯಾರು ಅಂತ ಅಂದರೆ, ವೈಕುಂಠದಲ್ಲಿ ಇರುವಂತಹ ನಿತ್ಯ ಸೂರಿಗಳು, ಅವರೆಲ್ಲರೂ ಉತ್ತರ ಪುರುಷರು ಅಲ್ವಾ.
ನಿತ್ಯಸೂರಿಗಳು ಅಷ್ಟೇ, ಅವರೊಂದಿಗೆ ಅಲ್ಲಿ ಮುಕ್ತರು ಅಷ್ಟೇ, ಎಲ್ಲರೂ ಸೇರಿ ಕೈಂಕರ್ಯವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಉತ್ತರ ಪುರುಷರು. ಈ ಉತ್ತರ ಪುರುಷರಾದಮೇಲೆ ಬರುವಂಥದ್ದು ಯಾರು ಅಂತ ಅಂದರೆ ಉತ್ತಮ ಪುರುಷ. ಉತ್ತಮ ಪುರುಷ ಅನ್ನುವಂಥದ್ದು ಗುಡ್, ಬೆಟರ್, ಬೆಸ್ಟ್ನಲ್ಲಿ ಬೆಸ್ಟ್ ಇದ್ದ ಹಾಗೆ. ಬೆಸ್ಟ್ ಇದ್ದ ಹಾಗೆ ಅಂದರೆ ಇಲ್ಲಿ ಉತ್ತಮ ಪುರುಷ ಅಂದರೆ ಅದು ಆ ಪರಮಪುರುಷ ಶ್ರೀಮನ್ನಾರಾಯಣನನ್ನೇ ತೋರಿಸುತ್ತೆ. ಆ ರೀತಿಯಲ್ಲಿ ಉತ್ತಮ ಪುರುಷ ಅನ್ನೋದಕ್ಕೆ ಅರ್ಥ ಏನು ಮತ್ತು ಉತ್ತಮನ್ ಅಂದರೆ ಏನು ಅರ್ಥ ಅನ್ನೋದಕ್ಕೆ ನಮ್ಮ ಆಚಾರ್ಯರು ಈ ರೀತಿಯಾದ ಅರ್ಥಗಳನ್ನು ತೋರಿಸ್ತಾರೆ. ಓಂಗಿ ಉಲಗಳಿಂದ ಉತ್ತಮನ್ ಪೇರ್ಪಾಡಿ ಅಲ್ಲವಾ. ಹಿಂದಿನ ಪಾಸುರದಲ್ಲೂ ಕೂಡ ನೋಡಿದ್ವಿ, ಪಾರ್ಕಡಲು ಪಯ್ಯ ತುಯಿಂಡ್ರ ಪರಮನ್ ಅಡಿ ಪಾಡಿ ಅಲ್ವಾ. ಅಲ್ಲೂ ಕೂಡ ನಾಮ ಸಂಕೀರ್ತನೆಯ ಬಗ್ಗೆ ಗೋದಾದೇವಿ ಹೇಳಿದ್ಲು. ಇಲ್ಲೂ ಅಷ್ಟೇ ಉತ್ತಮನ್ ಪೇರ್ಪಾಡಿ, ಇಲ್ಲೂ ನಾಮ ಸಂಕೀರ್ತನೆಯ ಒಂದು ಮುಖ್ಯತ್ವದ ಬಗ್ಗೆ ಗೋದಾದೇವಿ ಹೇಳ್ತಾ ಇದ್ದಾಳೆ. ಆ ಪ್ರಕಾರದಲ್ಲಿ ಇಲ್ಲಿ ನಾಮಗಳ ಒಂದು ಮಹತ್ವವನ್ನು ನಾವು ನೋಡೋದಾದರೆ ಮಹಾಭಾರತದ ಒಂದು ಸಣ್ಣ ಭಾಗವನ್ನು ನೋಡೋಣ. ಮಹಾಭಾರತದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವಂತಹ ಒಂದು ಕಥೆಯೇ, ಚಿರಪರಿಚಿತವಾಗಿರುವಂತಹ ಕಥೆ. ಅದೇನು ಅಂತ ಅಂದರೆ ಈ ಪಗಡೆ ಆಟ ಎಲ್ಲ ಆಯಿತು, ಜೂಜು ಎಲ್ಲ ಆಯಿತು. ಆ ಜೂಜಿನಲ್ಲಿ ಪಗಡೆ ಆಟದಲ್ಲಿ ಈ ಪಾಂಡವರು ಎಲ್ಲವನ್ನ ಸೋತರು. ಎಲ್ಲವನ್ನ ಸೋತ ನಂತರ ಅಲ್ಲಿ ದ್ರೌಪದಿಯನ್ನು ಕೂಡ ಅವರು ಪಣಕ್ಕೆ ಇಟ್ಟಿದ್ದರು. ಈ ರೀತಿಯಾಗಿ ಎಲ್ಲವನ್ನ ಸೋತು ಅವರಿಗೆ ತಲೆ ಎತ್ತುವಂತಹ ಒಂದು ಸ್ಥಿತಿಯೂ ಕೂಡ ಇಲ್ಲ. ಇಂಥ ಸ್ಥಿತಿಯಲ್ಲಿ ಪಾಂಡವರಿದ್ದಾರೆ. ಆ ಸಮಯದಲ್ಲಿ ಅಲ್ಲಿ ದುಶ್ಯಾಸನ ಮತ್ತು ಇವರೆಲ್ಲರೂ ದುಶ್ಯಾಸನ ಆಗಲಿ, ಅವರ ತಂದೆ ಧೃತರಾಷ್ಟ್ರನೂ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾನೆ. ಈ ರೀತಿಯಾಗಿ ಅಲ್ಲಿ ಬಹಳ ಘೋರವಾದಂತಹ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ನಡಿಬೇಕಾದ್ರೆ ಮತ್ತೊಂದು ಕಡೆ ಏನಾಗುತ್ತೆ ಅಂತ ಅಂದರೆ ಕೃಷ್ಣ ಮತ್ತು ರುಕ್ಮಿಣಿ ಆನಂದವಾಗಿ ಇದೇ ಪಗಡೆ ಆಟವನ್ನು ದ್ವಾರಕೆಯಲ್ಲಿ ಆಡ್ತಾ ಇದ್ದಾರೆ. ಈ ಘಟನೆ ನಡೆಯುವಂಥ ಸಮಯದಲ್ಲಿ ಆನಂದವಾಗಿ ಕೃಷ್ಣ ರುಕ್ಮಿಣಿ ಪಗಡೆಯನ್ನು ಆಡ್ತಾ ಇದ್ದಾರೆ. ಈ ರೀತಿ ಪಗಡೆ ಆಡ್ತಾ ಇದ್ದಂಥ ಒಂದು ಸಮಯದಲ್ಲಿ ಅಲ್ಲಿ ದ್ರೌಪದಿಗೆ ಆಪತ್ತು ಒದಗಿ ಬಂದಿದೆ. ದ್ರೌಪದಿ ಏನು ಮಾಡ್ತಾಳೆ ಅಂತ ಅಂದರೆ ಶ್ರೀ ಶಂಖಚಕ್ರ ಗದಾಪಾಣೆ ಅಂತ ಹೇಳಿ ಮೊದಲು ಕರೀತಾಳೆ. ಶಂಖಚಕ್ರ ಗದಾಪಾಣೆ ಅಂತ ಅಂದರೆ ಈಗ ನಾವು ವೈಕುಂಠಕ್ಕೆ ಹೋದರೆ ವೈಕುಂಠದಲ್ಲಿ ಈ ಪೆರುಮಾಳಿಗೆ ಶಂಖಚಕ್ರ ಗದೆಗಳು ಹೇಗೆ ಇರುತ್ತೋ ಅದೇ ರೀತಿಯಾದ ಒಂದು ದೇಹವನ್ನು ನಾವು ಕೂಡ ಪಡ್ಕೋಬೋದು. ಅದಲ್ಲದೆ ಬಹಳಷ್ಟು ಜನ ಕೃಷ್ಣ ಇದ್ದಂತಹ ಕಾಲದಲ್ಲೇ ಪೌಂಡ್ರೀಕ ವಾಸುದೇವ ಅಂತ ಒಬ್ಬ ಇದ್ದ. ಅವನು ಕೃಷ್ಣನಾಗೋಕ್ಕೆ ಟ್ರೈ ಮಾಡಿ ಅವನು ಒಂದು ಶಂಖಚಕ್ರಗಳನ್ನು ಧರಿಸ್ಕೊಂಡಿದ್ದ ಫೇಕ್ ಆಗಿ. ಈ ರೀತಿಯಾಗಿ ಶಂಖಚಕ್ರಗಳನ್ನು ಧರಿಸ್ಕೊಂಡಿರುವಂಥವರು ಆ ರಂಗನಾಥ ಸ್ವಾಮಿಯೋ ಅಥವಾ ಕೃಷ್ಣ ಒಬ್ಬನೇ ಅಲ್ಲ. ಈ ರೀತಿಯಾಗಿ ಬಹಳಷ್ಟು ಜನ ಶಂಖಚಕ್ರಗಳನ್ನು ಧರಿಸ್ಕೊಂಡಿದ್ದಾರೆ. ಇವರ ಶಂಖಚಕ್ರ ಗದಾಪಾಣೆ ಅಂತ ಅಲ್ಲಿ ದ್ರೌಪದಿ ಕರೆದರೂ ಸಹ ಇವರ ಪಗಡೆಯಾಟ ಹಾಗೆಯೇ ಮುಂದುವರಿತಾ ಇತ್ತು. ಯಾಕೆ ಅಂತಂದರೆ ನಾನೀಗ ಹೇಳಿದ ಹಾಗೆ ಶಂಖಚಕ್ರ ಗದಾಪಾಣೆ ಅಂದರೆ ಆ ಕೃಷ್ಣ ಮಾತ್ರ ಅಲ್ಲ, ವೈಕುಂಠದಲ್ಲೂ ನಾವು ಶಂಖಚಕ್ರ ಗದಾಪಾಣಿಗಳನ್ನು ನೋಡ್ತೀವಿ. ಇಲ್ಲೂ ಕೂಡ ಪೌಂಡ್ರಿಕ ವಾಸುದೇವನಂತಹ ಬಹಳಷ್ಟು ಜನರನ್ನು ನೋಡ್ತೀವಿ. ಅದಕ್ಕೋಸ್ಕರ ಕೃಷ್ಣ ಇದು ನನಗಲ್ಲ ಅಂತ ಹೇಳಿ ಅವನ ಪಾಡುಗವನು ಪಗಡೆಯನ್ನು ಆಟ ಆಡ್ತಾ ಇದ್ದಾನೆ. ಶ್ರೀ ಶಂಖಚಕ್ರ ಗದಾಪಾಣೆ ಅಂತ ಕರೆದ್ಲು, ಕೃಷ್ಣನ ರೆಸ್ಪಾನ್ಸ್ ಇಲ್ಲ. ಇಲ್ಲಿ ರುಕ್ಮಿಣಿಗೆ ಒಂದೇ ಕಾತುರ, ಬೇಗ ಹೋಗಿ ಕಾಪಾಡಿ ಅಂತ ರುಕ್ಮಿಣಿ ಹೇಳ್ತಾ ಇದ್ದಾಳೆ. ಕೃಷ್ಣ ಅದೇ ಸಮಯದಲ್ಲಿ ಇದು ನನ್ನೆಲ್ಲ ಕರೆದಿದ್ದು, ಯಾಕಂದರೆ ಶಂಖಚಕ್ರ ಗದಾಪಾಣೆ ಅಂದರೆ ನಾನೊಬ್ಬನೇ ಅಲ್ಲ ಅಂತ ಹೇಳಿ ಕೃಷ್ಣ ಆರಾಮಾಗಿ ಆಟ ಆಡ್ತಾ ಇದ್ದಾನೆ. ಆ ರೀತಿಯಲ್ಲಿ ಶ್ರೀ ಶಂಖಚಕ್ರ ಗದಾಪಾಣೆ ಅಂದಲು, ಕೃಷ್ಣನ ರೆಸ್ಪಾನ್ಸ್ ಇಲ್ಲ. ಅದಾದಮೇಲೆ ದ್ವಾರಕಾ ನಿಲಯಾಚ್ಯುತ ಅಂದ್ಲು. ದ್ವಾರಕಾ ನಿಲಯಾಚ್ಯುತ ಅಂದರೆ ದ್ವಾರಕೆಯಲ್ಲಿ ವಾಸ ಮಾಡಿ ಕೈ ಬಿಡದೆ ಇರುವಂಥವ್ರು, ದ್ವಾರಕೆಯಲ್ಲಿ ವಾಸ ಮಾಡಿ ಸಹಾಯ ಮಾಡದೆ ಕೈ ಬಿಡದೆ ಅಂಥವ್ರು ಎಷ್ಟೊಂದು ಜನ ಇದ್ದಾರೆ. ಕೃಷ್ಣನ ಭಕ್ತರು ಒಬ್ರಿಗೊಬ್ಬರು ಸಹಾಯ ಮಾಡಿ ಕೈ ಬಿಡದೆ ಸಹಾಯ ಮಾಡ್ತಾರೆ. ದ್ವಾರಕಾ ನಿಲಯಾಚ್ಯುತ ಅಂದರೆ ಕೃಷ್ಣ ಒಬ್ಬನೇನಾ? ಅಲ್ವಲ್ಲ, ನನ್ನನ್ನೆಲ್ಲ ಕರಿತಾ ಇರೋದು ಅಂತ ಹೇಳಿ ಕೃಷ್ಣ ತನ್ನ ಪಗಡೆ ಆಟವನ್ನು ಮುಂದುವರಿಸ್ತಾನೆ. ಮತ್ತೆ ಅಲ್ಲಿ ರುಕ್ಮಿಣಿಗೆ ತಡೆಯೋಕ್ಕಾಗ್ತಾ ಇಲ್ಲ.
ನಿಮ್ಮನ್ನೇ ಕರೀತಾ ಇರೋದು, ನೀವು ಹೋಗಿ ಅಂತ ರುಕ್ಮಿಣಿ ಹೇಳ್ತಾ ಇದ್ದಾಳೆ. ಆದರೆ ಶ್ರೀಕೃಷ್ಣ ನನ್ನನ್ನೆಲ್ಲ ಕರೀತಾ ಇರೋದು. ದ್ವಾರಕಾ ನಿಲಯಾಚ್ಯುತ ಅಂದರೆ ದ್ವಾರಕಾವಾಸಿಗಳು ಎಷ್ಟೋ ಜನ ಇದ್ದಾರೆ. ಆ ದ್ವಾರಕಾವಾಸಿಗಳು ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ. ಹೀಗೆ ಕೈ ಬಿಡದೆ ಸಹಾಯ ಮಾಡುವಂತಹ ದ್ವಾರಕಾವಾಸಿಗಳು ಸುಮಾರು ಜನ ಇದ್ದಾರೆ. ನನ್ನನ್ನೇ ಕರೀತಾಳೆ ಅಂತ ಏನು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಶ್ರೀ ಶಂಖಚಕ್ರ ಗದಾಪಾನೆ ದ್ವಾರಕಾ ನಿಲಯಾಚ್ಯುತ ಗೋವಿಂದ ಅಂತ ಯಾವಾಗಂದ್ಲೋ ಆವಾಗಲೂ ಕೂಡ ಕೃಷ್ಣನಿಗೆ ನಾನೇ ಇರ್ಬೋದು ಅಂತ ಅನ್ನಿಸ್ತು, ನಾನೇ ಅಂತ ಅನ್ನಿಸ್ಲಿಲ್ಲ. ಯಾಕೆ ಅಂತ ಅಂದರೆ ಗೋವಿಂದ ಅಂತ ಅಂದರೆ ಬಹಳಷ್ಟು ಅರ್ಥಗಳಿವೆ. ಆದರೆ ಇಲ್ಲಿ ನಾವು ಕೃಷ್ಣನಿಗೆ ಗೋವಿಂದ ಅಂತ ನೋಡೋದಾದರೆ ಆ ಗೋಪಾಲಕ ಅಂತ ಹೇಳಿ ಆ ಒಂದು ಅರ್ಥದಲ್ಲಿ ಬರುತ್ತೆ. ಆ ಗೋಪಾಲಕರಲ್ಲಿ ಎಷ್ಟೊಂದು ಜನ ಇದ್ದಾರೆ ಅಲ್ವಾ. ಗೋಪಾಲಕ ಕೃಷ್ಣ ಒಬ್ಬನೇನಾ? ನಾನೊಬ್ಬನೇ ಅಲ್ಲ, ನನ್ನನ್ನೇ ಎಲ್ಲ ಕರೀತಾ ಇರೋದು ಅಂತ ಹೇಳಿ ಪಗಡೆ ಆಟವನ್ನು ಮುಂದುವರೆಸ್ದ ಕೃಷ್ಣ. ನನ್ನೆಲ್ಲ ಕರೀತಾ ಇರೋದು ಅಂತ ಹೇಳಿ ಗೋವಿಂದ ಆಯಿತು. ಗೋವಿಂದನೋ ಅವನಲ್ಲ ಅಂತ ಮುಂದುವರಿಸ್ತಾ ಇದ್ದಾನೆ. ಅದಾದಮೇಲೆ ಮುಂದಿನ ನಾಮ ದ್ರೌಪದಿ ಹೇಳೋವಂಥದ್ದು ಗೋವಿಂದ ಆಯಿತು. ಪುಂಡರೀಕಾಕ್ಷ ಅಂತ ಯಾವಾಗ ದ್ರೌಪದಿ ಹೇಳ್ತಾಳೋ, ಪುಂಡರೀಕಾಕ್ಷ ಅಂದರೆ ಏನು? ಆ ಕಮಲದಂತಹ ಕಣ್ಣುಗಳನ್ನು ಉಳ್ಳವನು. ಈ ಒಂದು ತಿರುನಾಮವನ್ನು, ಈ ನಾಮವನ್ನು ಯಾವಾಗ ದ್ರೌಪದಿ ಉಚ್ಚರಿಸ್ತಾಳೋ ಇದು ನನ್ನನ್ನೇ ಸೂಚಿಸುತ್ತೆ ಅಂತ ಹೇಳಿ ಆ ಶ್ರೀಕೃಷ್ಣ ಕಾಪಾಡೋದಕ್ಕೆ ಹೋದ ಅಂತ ಹೇಳಿ ನಮ್ಮ ಆಚಾರ್ಯರು ಇಲ್ಲಿ ಸ್ವಾರಸ್ಯವನ್ನು ತೋರಿಸ್ತಾರೆ. ಯಾಕೆ ಅಂತ ಅಂದರೆ ಈ ಒಂದು ಕಮಲದಂತಹ ಕಣ್ಣುಗಳು ಏನಿದೆ, ಅಗಲವಾಗಿ ಕಿವಿಯವರೆಗೂ ಇರುವಂತಹ ಕಮಲದ ದಳಗಳಂತೆ ಇರುವಂತಹ ಕಣ್ಣುಗಳು, ಆ ಕಣ್ಣುಗಳನ್ನು, ಆ ರೀತಿಯಾಗಿರುವಂತಹ ಕಣ್ಣುಗಳನ್ನು ಹೊಂದಿದವರು ಆ ಶ್ರೀಕೃಷ್ಣನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಆ ರೀತಿಯಲ್ಲಿ ಇಲ್ಲಿ ಪುಂಡರೀಕಾಕ್ಷ ಅಂತ ಕರೆದ ಕೂಡಲೇ ಇದು ನನ್ನನ್ನೇ ತೋರಿಸತ್ತೆ ಅಂತ ಹೇಳಿ ಶ್ರೀಕೃಷ್ಣ ಎದ್ದು ಆ ದ್ರೌಪದಿಯನ್ನು ಕಾಪಾಡೋದಕ್ಕೆ ಹೋಗ್ತಾನೆ ಅಂತ ಹೇಳಿ ನಮ್ಮ ಆಚಾರ್ಯರು ಇಲ್ಲಿ ಒಂದು ಸ್ವಾರಸ್ಯವನ್ನು ತೋರಿಸ್ತಾರೆ. ಆ ರೀತಿಯಲ್ಲಿ ಈ ಒಂದೊಂದು ಹೆಸರುಗಳು ಅಷ್ಟೇ, ದ್ವಾರಕಾ ನಿಲಯಾಚ್ಯುತ ಆಗಿರಲಿ, ಶಂಖಚಕ್ರ ಗದಾಪಾಣೆ ಆಗಿರಲಿ, ಎಲ್ಲವೂ ಕೂಡ ಅಷ್ಟೇ ಮಹತ್ವವುಳ್ಳದ್ದು. ಇದು ಸ್ವಾರಸ್ಯಕ್ಕಾಗಿ ನಮ್ಮ ಆಚಾರ್ಯರು ಹೇಳುವಂತಹ ಕಥೆ. ಅದರಲ್ಲಿ ಈ ಪುಂಡರೀಕಾಕ್ಷ ಅನ್ನುವಂತಹ ಒಂದು ಐಡೆಂಟಿಫಿಕೇಷನ್ ಏನಿದೆ, ಈ ಕಣ್ಣುಗಳನ್ನು ಹೀಗೆ ಕಮಲದ ದಳಗಳಂತೆ ಇರುವಂತಹ ಕಣ್ಣುಗಳು ಅನ್ನುವಂತಹ ಒಂದು ಗುರುತು ಏನಿದೆ, ಇದು ಒಂದು ಗುರುತಿನ ಚೀಟಿ ಇದ್ದ ಹಾಗೆ. ಪೆರ್ಮಾಳ್ಗೆ ಗುರುತಿನ ಚೀಟಿ ಅಂದರೆ ID ಕಾರ್ಡ್ ಇದ್ದ ಹಾಗೆ. ಇದನ್ನು ಬೇರೆ ಯಾರೂ ಹೊಂದಿಲ್ಲ. ಅದಕ್ಕಾಗಿಯೇ ನಾವು ಆ ಶೂರ್ಪಣಕ್ಕೆ ಹೊಗಳಿದ್ದನ್ನು ಕೂಡ ನೋಡಿದ್ವಿ ಅಲ್ವಾ. ಪುಂಡರೀಕಾಕ್ಷ ಅಂತ ಹೇಳಿ ದೀರ್ಘವಾಗಿ ಹೇಳಿ ಶೂರ್ಪಣಕ್ಕೆ ಶ್ರೀರಾಮನ ಕಣ್ಣುಗಳನ್ನು ಹೊಗಳಲು ಅಲ್ವಾ. ಆ ರೀತಿಯಲ್ಲಿ ಶೂರ್ಪಣಕ್ಕೆ ಹೊಗಳಿದ್ದನ್ನು ನೋಡಿದ್ವಿ. ಆ ರೀತಿಯಲ್ಲಿ ಇಲ್ಲಿ ಪುಂಡರೀಕಾಕ್ಷ ಅಂತ ಅಂದರೆ ಆ ಕಮಲದ ದಳಗಳಂತೆ ಇರುವಂತಹ ಕಣ್ಣುಗಳನ್ನು ಹೊಂದಿರುವವನು ಅವನೊಬ್ಬನೇ. ಅವನಿಗೆ ಇದು ID ಕಾರ್ಡ್ ಇದ್ದ ಹಾಗೆ. ಆದ್ದರಿಂದ ಇಲ್ಲಿ ಈ ನಾಮ ಸಂಕೀರ್ತನೆಯ ಒಂದು ಮಹತ್ವವನ್ನು, ನಾಮಗಳ ಮಹತ್ವವನ್ನು ನಮ್ಮ ಆಚಾರ್ಯರು ಈ ಒಂದು ಮಹಾಭಾರತದ ಕಥೆಯ ಮೂಲಕ ಇಲ್ಲಿ ತೋರಿಸ್ತಾ ಇದ್ದಾರೆ. ಓಂಗಿ ಉಲಗಳಂದ ಉತ್ತಮನ್ ಪೇರ್ ಪಾಡಿ ನಾಂಗಳ್ ನಂಪಾವೈಕ್ಕೆ ಚಾಟ್ರಿ ನೀರಾಡಿನಾಲ್. ಇಲ್ಲಿ ಮತ್ತೆ ಮೊದಲೇ ಹೇಳಿದ ಹಾಗೆ ಎಲ್ಲ ಪಾಶುರಗಳಲ್ಲೂ ಈ ನೀರಾಟ ಅನ್ನುವಂಥದ್ದನ್ನ ಇಲ್ಲಿ ಗೋದಾದೇವಿ ಬಿಡದೇ ತೋರಿಸ್ತಾ ಇದ್ದಾಳೆ ಅಲ್ವಾ. ಮೊದಲನೇ ಪಾಶುರದಲ್ಲೂ ಈ ನೀರಾಟ ಅನ್ನೋದನ್ನು ಗೋದಾದೇವಿ ತೋರಿಸಿದ್ಲು, ಎರಡನೇ ಪಾಶುರದಲ್ಲೂ ನೀರಾಟ ಅನ್ನೋದನ್ನು ತೋರಿಸಿದ್ಲು, ಮೂರನೇ ಪಾಶುರದಲ್ಲೂ ನೀರಾಟ ಅನ್ನೋದನ್ನು ತೋರಿಸಿದ್ಲು ಅಲ್ವಾ. ಈ ನೀರಾಟ ಅನ್ನೋದು ಏನು ನಾನು ನಿಮಗೆ ಅವತ್ತೇ ಹೇಳಿದೆ ಅಲ್ವಾ. ನೀರಾಟ ಅನ್ನೋದು ಏನು ಅಂತ ಅಂದರೆ ಭೀಮಾಭ್ಯೋ ಯಾತನಾಭ್ಯ ಪಿತೃಪಥಗಮನ ವರ್ತಮಾದೇಶ್ಚ ಬಿಭ್ಯತ್ ತೃಷ್ಣಾಂ ಕೃಷ್ಣಾವೃತಾಬ್ಧೌ ಪರಿಣಯತಿ ಪರಾಂ ಯಾವತಾ ತಾವದುಕ್ತಂ ಅಂತ ಹೇಳಿ ಇಲ್ಲಿ ನಮಗೆ ಸ್ವಾಮಿ ದೇಶಿಕರು ಇದರ ಬಗ್ಗೆ ಹೇಳ್ತಾ ಇದ್ದಾರೆ. ಇದೇನು ಅಂತ ಅಂದರೆ ಭೀಮಾಭ್ಯೋ ಯಾತನಾಭ್ಯ, ಬಹಳ
ಕ್ರೂರವಾದಂತಹ ಕೆಲಸಗಳು, ದಂಡನೆಗಳು ಸಿಗುವಂತಹ ಒಂದು ಸ್ಥಳ. ಅದು ಯಾವುದು ಅಂತ ಅಂದರೆ ಯಮನ ಒಂದು ಲೋಕ. ಈ ರೀತಿಯಾಗಿ ಆ ಒಂದು ಯಮನ ಲೋಕವನ್ನು ನಾವು ಹೊಂದಿದ್ರೆ ಆ ಯಮನ ಲೋಕದಲ್ಲಿ ಇಂಥ ಒಂದು ಕ್ರೂರವಾದಂತಹ ದಂಡನೆಗಳೆಲ್ಲ ನಮಗೆ ಸಿಗತ್ತೆ ಅಂತ ಹೇಳಿ ಇಲ್ಲಿ ಸ್ವಾಮಿ ದೇಶಕರು ತೋರಿಸ್ತಾ ಇದ್ದಾರೆ. ಪಿತೃಪಥನ ಗಮನ ವರ್ತನಾದೇಶ್ಚ ಬಿಭ್ಯತ್ ಅಂತ ಅಂದರೆ ಇದನ್ನೆಲ್ಲ ಒಂದು ಬಾರಿ ಈ ದಂಡನೆಗಳನ್ನು ನೆನೆಸ್ಕೊಂಡು ನೋಡಿದ್ರೇ ಒಂದು ಬಾರಿ ನಮಗೆ ಇಲ್ಲಿದ್ದಾಗಲೇ ಭಯವಾಗತ್ತೆ. ಅಷ್ಟು ಕ್ರೂರವಾಗಿರುವಂತಹ ದಂಡನೆಗಳು. ಈ ದಂಡನೆಗಳೆಲ್ಲ ನಮಗೆ ಯಾವುದೇ ರೀತಿಯಾದ ದಂಡನೆಗಳು ಒದಗಬಾರ್ದು ಅಂತ ಹೇಳಿದ್ರೆ, ನಾವು ಈ ದಂಡನೆಗಳನ್ನು ಅನುಭವಿಸಬಾರ್ದು ಅಂತ ಹೇಳಿದ್ರೆ, ತೃಷ್ಣಾಂ ಕೃಷ್ಣಾವೃತಾಬ್ಧೌ ಅಂದರೆ ಏನರ್ಥ? ನಮಗೆ ಒಂದು ತೃಷ್ಣೆ, ಒಂದು ಬಾಯಾರಿಕೆ ಇರಬೇಕಂತೆ. ಯಾವುದಕ್ಕೆ ಅಂದರೆ ಈ ಕೃಷ್ಣನ ನಾಮಸ್ಮರಣೆ ಮಾಡೋದಕ್ಕೆ ಒಂದು ಬಾಯಾರಿಕೆ ಇರಬೇಕಂತೆ. ಆಗಲೇ ಈ ಕೃಷ್ಣನಾಮ ಅನ್ನುವಂತಹ ಒಂದು ಅಮೃತದ ಸಾಗರದಲ್ಲಿ ನಾವು ಮುಳುಗಿ ಏಳಬಹುದು ಅಂತ ಹೇಳಿ ಇಲ್ಲಿ ಸ್ವಾಮಿ ದೇಶಿಕರು ತೋರಿಸ್ತಾ ಇದ್ದಾರೆ. ಇಲ್ಲಿ ಅದರ ಪ್ರಕಾರ ನಾಮುಂ ನಂಪಾವೈಕ್ ಚಾಟ್ರಿ ನೀರಾಡಿನಾಲ್ ಅಂದರೆ ಇಲ್ಲಿ ಆ ಕೃಷ್ಣನ ನಾಮಗಳಲ್ಲಿ ನಾವು ನೀರಾಟ ಮಾಡುವುದು ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಅದರ ಪ್ರಕಾರ ಭೀಮಾಭ್ಯೋ ಯಾತನಾಭ್ಯ, ಇಂಥ ಘೋರವಾದಂತಹ ಯಾತನೆಗಳು ನಮಗೆ ಯಾವುದೂ ಬೇಡ. ನಮಗೆ ಒಂದು ತೃಷ್ಣೆ ಇದ್ದರೆ ಸಾಕು. ತೃಷ್ಣೆ ಅಂದರೆ ಬಾಯಾರಿಕೆ ಇದ್ದರೆ ಸಾಕು. ಯಾವುದಕ್ಕೆ? ಆ ಕೃಷ್ಣನ ನಾಮಗಳ ಸಂಕೀರ್ತನೆ ಮಾಡೋದಕ್ಕೆ ಆ ಒಂದು ತೃಷ್ಣೆ ಇದ್ದರೆ ಸಾಕು. ಅದರ ಪ್ರಕಾರ ಆ ಕೃಷ್ಣನ ಒಂದು ನಾಮಗಳು ಅನ್ನುವಂತಹ ಅಮೃತದ ಸಾಗರದಲ್ಲಿ ಮುಳುಗಿ ಏಳೋಣ. ಆವಾಗ ಈ ಯಾತನೆಗಳು ಯಾವುದೂ ಕೂಡ ನಮಗೆ ಅನುಭವಕ್ಕೆ ಬರೋದಿಲ್ಲ ಅಂತ ಹೇಳಿ ಸ್ವಾಮಿ ದೇಶಿಕರು ಇಲ್ಲಿ ತೋರಿಸ್ತಾ ಇದ್ದಾರೆ. ಓಂಗಿ ಉಲಗಳಂದ ಉತ್ತಮನ್ ಪೇರ್ಪಾಡಿ ನಾಂಗಳ್ ನಂಪಾವೈಕ್ ಚಾಟ್ರಿ ನೀರಾಡಿನಾಳ್ ತೀಂಗಿಂಡ್ರಿ ನಾಡೆಲ್ಲಾಂ ತಿಂಗಳ್ ಮುಮ್ಮಾರಿ ಪೆಯ್ದು. ಇಲ್ಲಿ ನಾವು ನೋಡಬೇಕಾಗಿರುವಂಥ ಒಂದು ಮುಖ್ಯವಾದ ವಿಷಯ ಏನು ಅಂತಂದರೆ, ತೀಂಗಿಂಡ್ರಿ ನಾಡೆಲ್ಲಾಂ ತಿಂಗಳ್ ಮುಮ್ಮಾರಿ ಪೆಯ್ದು ಅಂದರೆ ಏನು? ಇಲ್ಲಿ ಗೋದಾದೇವಿ ಆ ಶ್ರೀಕೃಷ್ಣನನ್ನು ಏನೋ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಹೌದು, ಈಗ ನಾವೆಲ್ಲ ಸಾಮಾನ್ಯವಾಗಿ ಪ್ರಾರ್ಥನೆ ಮಾಡೋದು ಹೇಗಿರುತ್ತೆ, ಗೋದಾದೇವಿ ಪ್ರಾರ್ಥನೆ ಹೇಗಿದೆ ಅನ್ನೋದರ ಒಂದು ವ್ಯತ್ಯಾಸವನ್ನು ನೋಡೋಣ. ನಾವೇನಾದರೂ ಪ್ರಾರ್ಥನೆ ಮಾಡಿದ್ರೆ, ಈಗ ನನಗೆ ಕೆಲಸ ಇಲ್ಲ ಅಂತ ಅಂದ್ಕೋಣ. ನನಗೆ ಒಂದು ತಿಂಗಳಿಗೆ 1 ಲಕ್ಷ ಅಥವಾ 1.5 ಲಕ್ಷ ಸಂಬಳ ಬರೋ ಹಾಗೆ ಒಂದು ಕೆಲಸವನ್ನು ಕೊಡಪ್ಪ ದೇವರೇ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ ಅಲ್ವಾ? ಹೀಗೆ ಪ್ರಾರ್ಥನೆ ಮಾಡಿದಾಗ ಏನಾಗತ್ತೆ ಅಂತ ಅಂದರೆ, ಆ ಭಗವಂತ ನಮಗೆ 5 ಲಕ್ಷ ಸಂಬಳ ಬರುವಂಥ ಒಂದು ಕೆಲಸವನ್ನೇ ಕೊಡಬೇಕು ಅಂತ ಇರ್ತಾನೆ. ಆದರೆ ನಾವು ಪ್ರಾರ್ಥನೆ ಮಾಡಿದ್ದೇನೋ 1-1.5 ಲಕ್ಷ ಬರೋ ಹಾಗೆ ಒಂದು ಕೆಲಸವನ್ನು ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ತೀವಿ. ನಮಗೆ ಅದಕ್ಕೆ ತಕ್ಕ ಹಾಗೆ ಕೆಲಸ ಕೊಡ್ತಾನೆ. ಆ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡೋದೇನು? ನಾನೊಂದು ಮನೆ ಕಟ್ಟಬೇಕು, ಅದಕ್ಕಾಗಿ ನನಗೆ ಇಷ್ಟು ಹಣವನ್ನು ಕೊಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ ಅಲ್ವಾ? ಇವೆಲ್ಲವೂ ಕೂಡ ನಮಗೆ ಅನ್ನೋ ರೀತಿಯಲ್ಲಿ ನಮ್ಮ ಮೇಲೆ ಫೋಕಸ್ ಆಗ್ತಾ ಇದೆ. ನಾವು ಏನನ್ನು ಪ್ರಾರ್ಥನೆ ಮಾಡ್ತೀವೋ ಅದೆಲ್ಲ. ಆದರೆ ಇಲ್ಲಿ ಗೋದಾದೇವಿ ಕೇಳ್ತಾ ಇರೋದು ಏನು? ತೀಂಗಿಂಡ್ರಿ ನಾಡೆಲ್ಲ, ಎಲ್ಲರಿಗೂ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇರೋದು ಗೋದಾದೇವಿ. ನಮಗೆ ಅಂತ ಪ್ರಾರ್ಥನೆ ಮಾಡಲಿಲ್ಲ ಗೋದಾದೇವಿ. ನಾಡೆಲ್ಲಾಂ ತಿಂಗಳ್ ಮುಮ್ಮಾರಿ ಪೈದು. ತೀಂಗಿಂಡ್ರಿ ಅಂತ ಅಂದರೆ ಯಾವುದೇ ರೀತಿಯಾದಂತಹ ಕೆಟ್ಟ ಅಪಶಕುನಗಳಾಗಲಿ, ಕೆಟ್ಟ ಘಟನೆಗಳಾಗಲಿ, ಇವೆಲ್ಲ ಯಾವುದೇ ನಡೀದೆ ತೀಂಗಿಂಡ್ರಿ ನಾಡೆಲ್ಲಾಂ ತಿಂಗಳ್ ಮುಮ್ಮಾರಿ ಪೈದು, ಎಲ್ಲರಿಗೂ. ಸೊ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ವಾ, ಸೆಲ್ಫಿಶ್ ಸೆಲ್ಫ್ಲೆಸ್ ಅಲ್ವಾ? ನಾವು ಸಾಮಾನ್ಯವಾಗಿ ಪ್ರಾರ್ಥನೆ ಮಾಡುವಂಥದ್ದು ನನಗೆ ಅಥವಾ ನಮ್ಮ ಕುಟುಂಬಕ್ಕೆ ಅಂತ, ಅದು ಒಂದು ಸೆಲ್ಫಿಶ್ ಮೋಟಿವಿಂದ ಪ್ರಾರ್ಥನೆ ಮಾಡ್ತೀವಿ. ಇಲ್ಲಿ ಗೋದಾದೇವಿ ಮಾಡಿರೋವಂಥದ್ದು ಸೆಲ್ಫ್ಲೆಸ್ ಮೋಟಿವಿಂದ. ತೀಂಗಿಂಡ್ರಿ ನಾಡೆಲ್ಲಾಂ ತಿಂಗಳ್ ಮುಮ್ಮಾರಿ ಪೈದು. ತಿಂಗಳ್ ಮುಮ್ಮಾರಿ ಪೈದು ಅಂದರೆ ಏನು? ಇಲ್ಲಿ ತಿಂಗಳಿಗೆ 3 ಬಾರಿ ಮಳೆಯನ್ನು ಸುರಿಸಪ್ಪ ಅಂತ ಹೇಳಿ ಗೋದಾದೇವಿ ಕೇಳ್ತಾ ಇದ್ದಾಳೆ. ಈ ಮಳೆಯಲ್ಲಿ ನಾವು 3 ರೀತಿಯಾದ ಮಳೆಗಳನ್ನು ನೋಡ್ಬೋದು.
ಯಾವುದು ಅಂತ ಅಂದರೆ, ಒಂದು ಒಳ್ಳೆಯ ಮಳೆ, ಸಾಮಾನ್ಯವಾಗಿ ನಮಗೆ ಬೇಕಾಗಿರುವಂತಹ ಮಳೆ ಒಳ್ಳೆಯ ಮಳೆ. ಅದಾದ ಮೇಲೆ ನಾವು ನೋಡುವಂತಹ ಮಳೆ ಯಾವುದು ಅಂದರೆ ಅದು ಜೋರಾದ ಮಳೆ. ಆ ಜೋರಾದ ಮಳೆ ಹೇಗಿರುತ್ತೆ ಅಂತ ಅಂದರೆ, ನಮಗೆ ಎಷ್ಟು ಬೇಕೋ, ಅಂದರೆ ಈ ಭೂಮಿಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬರುವಂತಹ ಮಳೆ, ಅದು ಜೋರಾದ ಮಳೆ. ಒಳ್ಳೆಯ ಮಳೆ ಆಯಿತು, ಅದಾದಮೇಲೆ ಜೋರಾದ ಮಳೆ. ಮೂರನೇದು ಯಾವುದು ಅಂತ ಅಂದರೆ ಭಯಂಕರ ಮಳೆ. ಭಯಂಕರ ಮಳೆ ಅಂತ ಅಂದರೆ ಇದು ಜೋರಾಗೂ ಇರುತ್ತೆ, ಅದರ ಜೊತೆಗೆ ರಮಣೀಯವಾಗಿರೋಲ್ಲ ಇದು ಅನುಭವಿಸೋಕ್ಕೆ. ಅದನ್ನು ನೋಡಿದ್ರೆ ನಮಗೆ ಹೆದರಿಕೆ ಆಗುತ್ತೆ, ಆ ರೀತಿಯಾದ ಒಂದು ಮಳೆ. ಈ ರೀತಿಯಾಗಿ ನಾವು ಮಳೆಗಳಲ್ಲಿ ಒಳ್ಳೆಯ ಮಳೆ, ಅದಕ್ಕಿಂತ ಜೋರಾದ ಮಳೆ ಮತ್ತು ಭಯಂಕರ ಮಳೆ ಅಂತ ಹೇಳಿ 3 ರೀತಿಯಾಗಿ ನೋಡ್ಬೋದು. ಈ ರೀತಿ ಎಲ್ಲ ಇಲ್ಲದೆ ಒಳ್ಳೆಯ ಮಳೆ ನಮಗೆ ತಿಂಗಳಲ್ಲಿ 3 ಬಾರಿ ನಮಗೆ ಕೊಡಪ್ಪ ದೇವರೇ ಅಂತ ಹೇಳಿ ಇಲ್ಲಿ ಗೋದಾದೇವಿ ಕೇಳ್ತಾ ಇದ್ದಾಳೆ. ಆ ರೀತಿಯಲ್ಲಿ ತೀಂಗಿಂಡ್ರಿ ನಾಡೆಲ್ಲಾಂ ತಿಂಗಳ್ ಮುಮ್ಮಾರಿ ಪೆಯ್ದು, ತಿಂಗಳಿಗೆ 3 ಬಾರಿ ಈ ರೀತಿಯಾದ ಒಳ್ಳೆಯ ಮಳೆಯನ್ನು ಕೊಡಪ್ಪ ದೇವರೇ. ತೀಂಗಿಂಡ್ರಿ ನಾಡೆಲ್ಲಾಂ ತಿಂಗಳ್ ಮುಮ್ಮಾರಿ ಪೆಯ್ದು ಓಂಗ್ ಪೆರುಂಜನ್ನಲ್ ಊಡುಕಯಲುಗಳ. ಇಲ್ಲಿ ಇದಕ್ಕೆ ಓಂಗ್ ಪೆರುಂಜನ್ನಲ್ ಊಡುಕಯಲುಗಳ ಅಂತ ಅಂದರೆ ಏನು? ಶ್ರೀವಿಲ್ಲಿಪುತ್ತೂರಿನ ಒಂದು ಸಮೃದ್ಧಿ. ಈ ಶ್ರೀವಿಲ್ಲಿಪುತ್ತೂರು ಅಂತ ಇಲ್ಲಿ ಗೋದಾದೇವಿ ಭಾವಿಸಿಲ್ಲ. ಇದನ್ನು ಈಗ ಸದ್ಯಕ್ಕೆ ಗೋದಾದೇವಿ ಆಯರ್ಪಾಡಿ ಅಂತಲೇ ಭಾವಿಸಿದ್ದಾಳೆ, ಗೋಕುಲ ಅಂತ ಭಾವಿಸಿದ್ದಾಳೆ. ಆ ಗೋಕುಲದಲ್ಲಿ ಸಮೃದ್ಧಿಯಾಗಿ ಬೆಳೆದಿರುವಂತಹ ಬೆಳೆಗಳು ಇವೆ. ಆ ಬೆಳೆಗಳಲ್ಲಿ, ಅದರ ಅಡಿಯಲ್ಲಿ, ಆ ಹೊಲಗಳಲ್ಲಿ ನೀರು ಸತತವಾಗಿ ಅದರಲ್ಲೇ ಇದೆ, ನೀರು ಸಮೃದ್ಧಿಯಾಗಿ. ಅದರಲ್ಲಿ ಮೀನುಗಳು ಓಡಾಡ್ತಾ ಇದೆ. ಆ ಹೊಲದಲ್ಲಿ ಬೆಳೆಗಳು ಎತ್ತೆತ್ತರಕ್ಕೆ ಬೆಳೆದಿವೆ, ಅದರಲ್ಲಿ ಮೀನುಗಳು ಓಡಾಡ್ತವೆ. ಆ ಮೀನುಗಳು ಹೇಗಿದೆ ಅಂತ ಅಂದರೆ ದಪ್ಪಕ್ಕಿವೆ ಮೀನುಗಳು. ಯಾಕೆ ಅಂತ ಅಂದರೆ ಅವುಗಳಿಗೆ ಆಹಾರ ಆ ಮಟ್ಟಕ್ಕೆ ಇವೆ, ಅಂದರೆ ಸಮೃದ್ಧಿ ಆ ಮಟ್ಟಕ್ಕೆ ಇದೆ, ಆದ್ದರಿಂದ ಮೀನುಗಳು ಕೂಡ ಆಗಿವೆ. ಹೀಗೆ ಮೀನುಗಳು ಓಂಗ್ ಪೆರಿನ್ ಜನ್ನಲ್ ಊಡುಕಯಲುಗಳ ಅಂತ ಅಂದರೆ ಏನು ಅಂದರೆ, ಇಲ್ಲಿ ಆ ಮೀನುಗಳಿಗೆ ಈ ಬೆಳೆಗಳು ಬೆಳೆದಿದೆ ಅಲ್ವಾ, ಒಂದು ಬೆಳೆ ಇಲ್ಲಿ ಬೆಳೆದಿದೆ, ಇನ್ನೊಂದು ಬೆಳೆ ಇಲ್ಲಿ ಬೆಳೆದಿದೆ. ಈ ಮೀನುಗಳು ಅದರ ನಡುವೆ ಹೋಗೋಕ್ಕೆ ಆಗ್ತಾ ಇಲ್ಲ. ಬೆಳೆಗಳು ಅಷ್ಟು ಹತ್ತತ್ರ ಬೆಳೆದಿದೆ ಮತ್ತು ಮೀನುಗಳ ಒಂದು ಗಾತ್ರ ಅಷ್ಟು ದೊಡ್ಡದಾಗಿದೆ. ಈ ಬೆಳೆಗಳ ನಡುವೆ ಮೀನುಗಳಿಗೆ ನುಸುಳಿಕೊಂಡು ಹೋಗೋದಕ್ಕೆ ಆಗ್ತಾ ಇಲ್ಲ. ಮೀನುಗಳು ಅಷ್ಟು ದಪ್ಪವಾಗಿ ಬೆಳೆದಿವೆ, ಆ ರೀತಿಯಾದ ಸಮೃದ್ಧಿ ಇದೆ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾಳೆ. ಓಂಗ್ ಪೆರುಂಜನ್ನಲ್ ಊಡುಕಯಲುಗಳ ಅಂತ ಅಂದರೆ ಈ ಮೀನುಗಳು ಆ ಬೆಳೆಗಳ ನಡುವೆ ಹೊಲದಲ್ಲಿ ಕೆಳಗೆ ಸಂಚಾರ ಮಾಡೋದಕ್ಕೆ ಆಗ್ತಾ ಇಲ್ಲ, ಅಷ್ಟು ಸಮೃದ್ಧವಾಗಿದೆ ಆ ಗೋಕುಲ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಇದೇ ರೀತಿ ಈ ವಿಷಯವನ್ನು ಮತ್ತೊಂದು ದಿವ್ಯ ಕ್ಷೇತ್ರವನ್ನು ತೆಗೆದುಕೊಂಡು ಕಾಲಕ್ಷೇಪಗಳನ್ನು ಮಾಡಬೇಕಾದ್ರೆ ಯಾರು ಅಂತ ಅಂದರೆ ಪರಾಶರ ಭಟ್ಟರು ಮತ್ತು ಅವರ ಶಿಷ್ಯರಾದಂತಹ ನಂಜೀಯರು. ಅವರು ಇದೇ ಒಂದು ಉದಾಹರಣೆಯನ್ನು ಮತ್ತೊಂದು ದಿವ್ಯ ಕ್ಷೇತ್ರಕ್ಕೂ ಕೂಡ ಕೊಡ್ತಾರೆ. ನಾವು ಬಹಳಷ್ಟು ದಿವ್ಯ ಕ್ಷೇತ್ರಗಳನ್ನು ನಮ್ಮ ಆಚಾರ್ಯರು ಈ ರೀತಿಯಾಗಿ ಸಮೃದ್ಧಿಯಾಗಿ ಇರೋದನ್ನು ವರ್ಣನೆ ಮಾಡೋದನ್ನು ನೋಡ್ತೀವಿ. ಆ ರೀತಿಯಲ್ಲಿ ಇಲ್ಲಿ ನಾವು ನೋಡೋ ಹಾಗೆ ಪರಾಶರ ಭಟ್ಟರು ಕಾಲಕ್ಷೇಪಗಳನ್ನು ಹೇಳ್ತಾ ಇದ್ದಾರೆ. ಮುಂದೆ ನಂಜೀಯರನ್ನುವಂತಹ ಶಿಷ್ಯರು ಕೂತಿದ್ದಾರೆ. ಅವರು ಈ ಸಮೃದ್ಧಿಯನ್ನೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ ಪರಾಶರ ಭಟ್ಟರು. ಆಗ ನಂಜೀಯರಿಗೆ ಒಂದು ಸಂದೇಹ ಬರುತ್ತೆ. ಇದೇ ವರ್ಣನೆನೇ, ಈಗ ನಾನು ನಿಮ್ಗೆ ಏನು ಹೇಳಿದ್ನೋ ಇದೇ ವರ್ಣನೆನೇ ಹತ್ತತ್ರ ಅವರು ಏನು ಹೇಳಿದ್ರು ಅಂತ ಅಂದರೆ, ಆ ಒಂದು ತಟಾಕ ಇದೆ, ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ಕೊಕ್ಕರೆಗಳಿವೆ. ಕೊಕ್ಕರೆ ಮರಿ, ಅಮ್ಮ ಅಪ್ಪ ಈ ರೀತಿ ಕುಟುಂಬವಾಗಿ ಆ ಕೊಕ್ಕರೆಗಳು ಅಲ್ಲಿ ಬಾಳ್ತಾ ಇವೆ ಆ ಕೆರೆಯಲ್ಲಿ. ಈ ಕೊಕ್ಕರೆಗಳಿಗೆ ಏನು ಅಂದರೆ, ಈ ದೊಡ್ಡ ಕೊಕ್ಕರೆ ಅಮ್ಮ ಅಪ್ಪ ಈ ದೊಡ್ಡ ಕೊಕ್ಕರೆ ಇದೆಯಲ್ಲ, ಅದಕ್ಕೆಲ್ಲ ಆಹಾರ ಸಿಕ್ಬಿಟ್ಟಿದೆ. ದೊಡ್ಡ ಕೊಕ್ಕರೆಗಳಿಗೆ ಆಹಾರ ಸಿಕ್ಬಿಟ್ಟಿದೆ, ಆದರೆ ಚಿಕ್ಕ ಕೊಕ್ಕರೆಗಳಿಗೆ ಅಲ್ಲಿ ಆಹಾರನೇ ಇಲ್ವಂತೆ ಅಂತ ಹೇಳಿ ಹೀಗೆ ಹೇಳ್ತಾರೆ. ಯಾರು? ಪರಾಶರ ಭಟ್ಟರು ಹೇಳ್ತಾರೆ.
ಆಗ ತಕ್ಷಣವೇ ಒಂದು ಸಂದೇಹ ಬರುತ್ತೆ ನಂಜಿಯರಿಗೆ. ಹೀಗೆ ಎಲ್ಲರಿಗೂ ಆಹಾರ ಸಿಕ್ಕಿದ್ರೆ ತಾನೇ ಒಂದು ಸಮೃದ್ಧಿ. ಚಿಕ್ಕ ಕೊಕ್ಕರೆಗಳಿಗೆ ಆಹಾರ ಸಿಗಲಿಲ್ಲ ಅಂದರೆ ಅದು ಹೇಗೆ ಸಮೃದ್ಧಿ ಆಗುತ್ತೆ ಅಂತ ಹೇಳಿ ಇಲ್ಲಿ ನಂಜಿಯರು ಪ್ರಶ್ನೆ ಮಾಡ್ತಾರೆ ಪರಾಶರ ಭಟ್ಟರನ್ನು. ಆಗ ಭಟ್ಟರು ಅದಕ್ಕೆ ಉತ್ತರ ಹೇಳ್ತಾರೆ, ದೊಡ್ಡ ಕೊಕ್ಕರೆಗಳಿಗೇನೋ ಆಹಾರ ಸಿಕ್ಬಿಡ್ತು ಸರಿ, ಚಿಕ್ಕ ಕೊಕ್ಕರೆಗಳಿಗೆ ಆಹಾರ ಸಿಗ್ತಾ ಇಲ್ಲ. ಯಾಕೆ ಅಂತ ಅಂದರೆ ಆ ಕೆರೆಯಲ್ಲಿ ಇರುವಂತಹ ಮೀನುಗಳ ಗಾತ್ರ ಏನಿದೆ ಅದು ದೊಡ್ಡ ಕೊಕ್ಕರೆಗಳಿಗೆ ಮಾತ್ರ ಸರಿಯಾಗಿದೆ, ಈ ಚಿಕ್ಕ ಕೊಕ್ಕರೆಗಳ ಬಾಯೊಳಗೆ ಅದು ಹೋಗೋದಿಲ್ಲ. ಆದ್ದರಿಂದಲೇ ಅಷ್ಟು ಸಮೃದ್ಧವಾಗಿದೆ ಈ ದಿವ್ಯಕ್ಷೇತ್ರ ಅಂತ ಹೇಳಿ ಇಲ್ಲಿ ಪರಾಶರ ಭಟ್ಟರು ವರ್ಣನೆ ಮಾಡ್ತಾರೆ. ಈ ವರ್ಣನೆಯು, ಈ ಗೋದಾದೇವಿ ಮಾಡುವಂತಹ ವರ್ಣನೆಯು ಹತ್ತಿರ ಒಂದೇನೆ. ಯಾವ ರೀತಿ ಸಮೃದ್ಧಿಯಾಗಿ ಮೀನುಗಳು ಬೆಳೆದು ನಿಂತಿವೆ ಅನ್ನೋದನ್ನು ಇಲ್ಲಿ ಓಂಗ್ ಪೆರುಂಜನ್ನಲ್ ಊಡು ಕಯಲುಗಳ பூங்குவளை போதில் பொறிವಂಡು ಕಣ್ಪಡುಪ್ಪ, பூங்குவளை போதில் பொறிವಂಡು ಕಣ್ಪಡುಪ್ಪ ಅಂತ ಅಂದರೆ ದುಂಬಿಗಳು ಹಾರಾಡ್ತಾ ಇರುವಂತೆ ಕಮಲಗಳ ಸುತ್ತ ಮತ್ತು ಆ ಬೆಳೆಗಳ ಸುತ್ತ ದುಂಬಿಗಳೆಲ್ಲ ಹಾರಾಡ್ತಾ ಇದೆಯಂತೆ. ಇದೂ ಕೂಡ ಸಮೃದ್ಧಿಯನ್ನು ತೋರಿಸುತ್ತೆ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಅದರ ಪ್ರಕಾರ ನಾವು ಕುಂಭಕೋಣಂನ ಬಳಿ ಇರುವಂತಹ ಒಂದು ಕ್ಷೇತ್ರ ಅದು ಯಾವುದು ಅಂತ ಅಂದರೆ ನಾಚಿಯಾರ್ ಕೋವಿಲ್ ಅಂತ ಹೇಳ್ತೀವಿ. ಆ ಕ್ಷೇತ್ರದ ಒಂದು ಮಹಿಮೆಯನ್ನು ನಾವು ನೋಡೋದಾದರೆ ಆ ಕ್ಷೇತ್ರದಲ್ಲಿ ನಾಚಿಯಾರ್ ಅಂತ ಹೆಸರಲ್ಲೇ ಇರೋ ಹಾಗೆ ಆ ತಾಯಾರೇ ಪ್ರಧಾನ, ಅದಾದ ಮೇಲೆ ಪೆರ್ಮಾಳ್ ಅಲ್ಲಿ ಆ ತಾಯಾರೇ ಪ್ರಧಾನ. ಆ ರೀತಿಯಲ್ಲಿ ತಾಯಾರು ಪ್ರಧಾನವಾಗೋದಕ್ಕೆ ಅಲ್ಲಿ ನಾವು ಅದರ ಹಿಂದೆ ಆ ನಾಚಿಯಾರ್ ಕೋವಿಲ್ನ ಹಿಂದೆ ಇರುವಂತಹ ಒಂದು ಕಥೆಯನ್ನು ನೋಡಿದ್ರೆ ಅಲ್ಲಿ ದುಂಬಿಗಳಾಗಿ ಅವತಾರ ಮಾಡಿರ್ತಾರಂತೆ ಪೆರ್ಮಾಳ್ ಹಾಗೂ ತಾಯಾರು. ದುಂಬಿಗಳಾಗಿ ಅವತಾರ ಮಾಡಿದಾಗ ಈ ಪೆರ್ಮಾಳ್ ತಾಯಾರ್ ಅವರ ಮಧ್ಯ ಒಂದು ಸರಸ ಸಲ್ಲಾಪ ನಡೆಯುತ್ತೆ. ಅಂತ ಅಂದರೆ ಅವರ ಮಧ್ಯ ಒಂದು ವಾರ್ತಾಲಾಪ ನಡೆಯುತ್ತೆ. ಇಲ್ಲಿ ನಾನು ಹೇಳ್ದಂಗೆ ನೀನು ಕೇಳಬೇಕು, ನೀನು ಹೇಳ್ದಂಗೆ ನಾನು ಕೇಳಬೇಕು. ಈಗ ನಮ್ಮ ಮನೆಯಲ್ಲೆಲ್ಲ ನಾವು ಜಗಳ ಆಡ್ತೀವಲ್ಲ, ಅದೇ ರೀತಿನೇ ಈ ದುಂಬಿಗಳು ಜಗಳ ಆಡೋದ್ವಂತೆ. ನಾನು ಹೇಳ್ದಂಗೆ ನೀ ಕೇಳಬೇಕು, ನಾನು ಹೇಳಿದ್ದನ್ನೇ ನೀ ಮಾಡಬೇಕು ಅಂತ ಎಲ್ಲ ಹೇಳಿ ಈ ದುಂಬಿಗಳು ಪೆರ್ಮಾಳ್ ತಾಯಾರ್ ಗಂಡು ಹೆಣ್ಣು ದುಂಬಿಗಳು ಜಗಳ ಆಡೋದ್ವಂತೆ. ಹೀಗೆ ಈ ಜಗಳ ಮುಂದುವರಿತಾನೇ ಇತ್ತು. ಈ ಜಗಳವನ್ನು ಒಂದು ಫುಲ್ ಸ್ಟಾಪ್, ಈ ಜಗಳಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕಲ್ಲ, ಇದು ಮುಗಿಬೇಕಲ್ಲ. ಇದು ಯಾವಾಗ ಮುಗೀತು ಅಂತ ಅಂದರೆ ಪೆರ್ಮಾಳೆ ತನ್ನ ಕಡೆಯಿಂದ ಹೌದಮ್ಮ ನಂದೇ ತಪ್ಪಾಯಿತು, ನಾನು ನಿನ್ನ ಮಾತನ್ನು ಕೇಳ್ತೀನಿ ಅಂತ ಯಾವಾಗ ಅಂದ್ನೋ ನಮ್ಮ ಮನೆಯಲ್ಲಿ ನಡೆಯೋ ಹಾಗೆ ಆಗಲೇ ಈ ಜಗಳ ಮುಗೀತು ಅಂತ ನಮಗೆ ತಿಳಿಯುತ್ತೆ. ಇದು ಪುರಾಣ ಕಥೆ, ಇದರಲ್ಲಿ ಇದೆ. ಪುರಾಣದಲ್ಲೂ ಕೂಡ ನಮ್ಮ ಮನೆಯಲ್ಲಿ ನಡೀತಾ ಇರುವಂಥ ಒಂದು ಸನ್ನಿವೇಶವನ್ನೇ ನಾವು ನೋಡ್ತೀವಿ. ಆ ರೀತಿಯಲ್ಲಿ ಇಲ್ಲಿ ಪೆರ್ಮಾಳ್ ನಾನು ನಿನ್ನ ಮಾತನ್ನು ಕೇಳ್ತೀನಿ ಅಂತ ಹೇಳಿ ಕಾಂಪ್ರಮೈಸ್ ಆಗಿ ಅವರು ತಾಯಾರ ಮಾತನ್ನು ಕೇಳ್ತಾರೆ. ಆ ರೀತಿಯಲ್ಲಿ ಆ ನಾಚಿಯಾರ್ ಕೋವಿಲ್ ಅನ್ನುವಂತಹ ಕ್ಷೇತ್ರದಲ್ಲಿ ಇವತ್ತಿಗೂ ಸಹ ಅಲ್ಲಿ ನಾಚಿಯಾರ್ಗೆ ಒಂದು ಮುಖ್ಯತ್ವ, ನಂತರವೇ ಪೆರ್ಮಾಳ್. ಇದರ ಹಿಂದೆ ಇರುವಂತಹ ಕತೆ ಅಲ್ಲಿ ದುಂಬಿಗಳಾಗಿ ಪೆರ್ಮಾಳ್ ತಾಯಾರ್ ಮೊದಲಿಗೆ ಅವತಾರ ಮಾಡಿದರು. ಅದಾದ ಮೇಲೆ ಈಗ ನಾವು ನೋಡುವ ಹಾಗೆ ಮೂರ್ತಿಗಳಾಗಿ ನಮಗೆ ಸೇವೆ ಕೊಡ್ತಾ ಇದ್ದಾರೆ. ಆ ರೀತಿಯಲ್ಲಿ பூங்குவளை போதில் பொறிவண்டு கண்படுப்ப தேங்காதே புக்கிருந்து சீர்த்த முலை ಪಟ್ರಿ ವಾಂಗ, ತೇಂಗಾದೆ ಪುಕ್ಕಿರಿಂದ ಶೀರ್ತ ಮುಲೈ ಪಟ್ರಿ ವಾಂಗ ಅಂತ ಅಂದರೆ ಇಲ್ಲಿ ಸಮೃದ್ಧಿಯ ಮತ್ತೊಂದು ಸೂಚನೆಯನ್ನು ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಅದೇನು ಅಂತ ಅಂದರೆ ಹಸುಗಳು ಸಮೃದ್ಧಿಯ ಮತ್ತೊಂದು ಸೂಚನೆ. ಸೊ ನಾನು ನೆನ್ನೆಯ ಉಪನ್ಯಾಸದಲ್ಲಿ ನಾನು ನಿಮಗೆ ಹೇಳಿದೆ, ಸಮೃದ್ಧಿ ಅನ್ನುವಂಥದ್ದು ನಮ್ಮ ಈ ಚೆನ್ನಾಗಿರುವಂತಹ ರಸ್ತೆ ಆಗಲಿ ಅಥವಾ ದೊಡ್ಡ ದೊಡ್ಡ ಕಟ್ಟಡಗಳಾಗಲಿ ಇವೆಲ್ಲ ಸಮೃದ್ಧಿಯನ್ನು ತೋರಿಸೋಲ್ಲ. ಸಮೃದ್ಧಿಯನ್ನು ಯಾವುದು ತೋರಿಸುತ್ತೆ ಅಂತ ಇಲ್ಲಿ ಗೋದಾದೇವಿ ನಮಗೆ ತೋರಿಸ್ತಾ ಇದ್ದಾಳೆ. ಸಮೃದ್ಧಿಯನ್ನು ತೋರಿಸುವಂಥದ್ದು ಹಸುಗಳು, ಸಮೃದ್ಧಿಯನ್ನು ತೋರಿಸುವಂಥದ್ದು ಹೊಲದಲ್ಲಿ ಎತ್ತೆತ್ತರಕ್ಕೆ ಬೆಳೆದಿರುವಂತಹ ಬೆಳೆಗಳು, ಮತ್ತು ಅದರ ಕೆಳಗೆ ಇರುವಂತಹ ಶುದ್ಧವಾದಂತಹ ನೀರು, ಅದರಲ್ಲಿ ವಾಸಿಸುವಂತಹ ಪ್ರಾಣಿಗಳು, ಇವೇ ಸಮೃದ್ಧಿಯನ್ನು ತೋರಿಸುವಂಥದ್ದು. ಆ ರೀತಿಯಲ್ಲಿ ಈಗ ಗೋದಾದೇವಿ ತೋರಿಸ್ತಾ ಇರುವಂಥದ್ದು ಹಸುಗಳು ಬಹಳಷ್ಟು ಇವೆ ಈ ಗೋಕುಲದಲ್ಲಿ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದಾಳೆ. ಶೀರ್ತ ಮುಲೈಪಟ್ರಿ ವಾಂಗ ಅಂತ ಅಂದರೆ ಇಲ್ಲಿ ಆ ಹಸುಗಳು ಹೇಗಿವೆ, ಬಹಳಷ್ಟು ಇವೆ ಸಂಖ್ಯೆಯಲ್ಲಿ, ಹೌದು. ಅಷ್ಟು ಮಾತ್ರನಾ ಅಂತ ಅಂದರೆ ಇಲ್ಲ. ಈ ಹಸುಗಳು
ಬಹಳ ತನ್ನ ಒಂದು ಕೆಚ್ಚಲಿನಲ್ಲಿ ಹಾಲನ್ನು ತುಂಬಿಕೊಂಡಿವೆಯಂತೆ. ತನ್ನ ಒಂದು ಈಗ ನಾವು ಎಷ್ಟು ಕರೆದ್ರೂ ಹಾಲೇ ಬರ್ತಾ ಇಲ್ಲ ಅನ್ನೋ ರೀತಿ ಇಲ್ಲ ಅಲ್ಲಿ. ತನ್ನ ಒಂದು ಕೆಚ್ಚಲಿನಲ್ಲಿ ಹಾಲನ್ನು ತುಂಬಿಕೊಂಡು ಇದೆ. ನಾವು ಅಲ್ಲಿ ಹೋಗಿ ಕೆಚ್ಚಲಿಗೆ ಕೈ ಹಾಕಿದ್ರೆ ಸಾಕು, ಹಾಲು ಹಾಗೇ ಸುರಿಯುತ್ತೆ. ಆ ರೀತಿಯಾಗಿ ಈ ಹಸುಗಳೆಲ್ಲ ಬೆಳೆದಿವೆ ಮತ್ತು ಹಾಲನ್ನು ತುಂಬಿಕೊಂಡಿವೆ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಆ ರೀತಿಯಲ್ಲಿ ನಾವಿಲ್ಲಿ ನೋಡೋದಾದರೆ ಈ ಹಸುಗಳು ಯಾವ ರೀತಿ ಒಂದೊಂದು ಬೆಳೆದಿದ್ವು ಮತ್ತು ಅದರ ಜೊತೆಗೆ ಹಾಲನ್ನು ಕೊಡೋದಕ್ಕೆ, ಹಾಲನ್ನು ಸುರಿಯೋದಕ್ಕೆ ಅವುಗಳು ಯಾವ ರೀತಿ ತಯಾರಾಗಿದ್ವು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಶೀರ್ತ ಮುಲೈಪಟ್ರಿ ವಾಂಗ ಹಾಲನ್ನು ಸುರಿಯೋದಕ್ಕೆ ಇವುಗಳು ತಯಾರಾಗಿದ್ವು. ನೆಕ್ಸ್ಟ್ ಮುಂದಿನ ಕೆಲಸ ಏನು ಅಂತ ಅಂದರೆ ಅವುಗಳೇನೋ ಹಾಲು ಸುರಿದ್ಬಿಡುತ್ತವೆ. ಹಾಲು ಸುರಿದ್ರೆ ಹಾಗೆ ಕೆಳಗೆ ಅದು ವ್ಯರ್ಥವಾಗುತ್ತೆ ಅಲ್ವಾ, ಅದು ನಮಗೆ ಯಾವುದಕ್ಕೂ ಉಪಯೋಗ ಇಲ್ಲ. ಆ ರೀತಿಯಾಗಿ ಹಾಲು ಸುರಿಯೋದನ್ನು ಬಿಡದೆ ಆ ಹಾಲು ಸುರಿಯೋದನ್ನು ಹಿಡ್ಕೋಬೇಕು ನಾವು, ಆವಾಗಲೇ ಅದು ನಮಗೆ ಉಪಯೋಗ. ಆ ಹಾಲನ್ನು ಹಿಡ್ಕೋಬೇಕಲ್ವಾ. ಕುಡಂ ನಿರೈಕ್ಕುಂ ವಳ್ಳಲ್ ಪೆರುಂ ಪಶುಕ್ಕಳ್, ಅಲ್ಲಿ ಹಾಲನ್ನು ಕೊಡೋದಕ್ಕೆ ಆ ಹಸುಗಳು ಏನೋ ತಯಾರಾಗಿವೆ, ಆದರೆ ಆ ಹಾಲು ಹಾಗೇ ಸುರಿದು ಕೆಳಗೆ ಹೋದರೆ ಎಲ್ಲ ದಂಡ ಆಗತ್ತೆ ಅಲ್ವಾ. ಆ ರೀತಿ ಆ ಹಾಲನ್ನು ದಂಡ ಮಾಡದೆ ಆ ಹಾಲನ್ನು ನಾವು ಒಳ್ಳೆಯ ಉಪಯೋಗವನ್ನು ಮಾಡಬೇಕು, ಅದರ ಉಪಯೋಗವನ್ನು ಮಾಡಬೇಕು ಅಂತ ಹೇಳಿ ನಾವು ಅದಕ್ಕೆ ಕೊಡವನ್ನು ತಗೊಂಡು ಹೋಗಬೇಕು ಅಂತ ಹೇಳಿ ಇಲ್ಲಿ ಗೋದಾದೇವಿ ಹೇಳ್ತಾ ಇದ್ದಾಳೆ. ಇದರ ಒಂದು ವಿಶೇಷವಾದ ಅರ್ಥವನ್ನು ನಾವು ನೋಡೋದಾದರೆ ಈ ಹಸುಗಳು ಯಾರು ಅಂತ ಅಂದರೆ, ಹಸುಗಳು ಇಲ್ಲಿ ಕೇವಲ ಹಸುಗಳಲ್ಲ. ಹಸುಗಳು ಯಾರು ಅಂದರೆ ಈ ಹಸುಗಳೆಲ್ಲ ಆ ಪೆರುಮಾಳೆ ಈ ಭೂಮಿಯಲ್ಲಿ ಆಚಾರ್ಯರಾಗಿ ಅವತಾರ ಮಾಡ್ತಾರಲ್ವ ಆ ಪೆರುಮಾಳ್, ಆ ಆಚಾರ್ಯರೇ ಈ ಹಸುಗಳು. ಈ ಹಸುಗಳೆಲ್ಲ ನಮ್ಮ ಆಚಾರ್ಯರು ಅಂತ ಹೇಳಿ ನಮ್ಮ ಆಚಾರ್ಯರು ಇಲ್ಲಿ ವಿಶೇಷವಾದ ಅರ್ಥವನ್ನು ತೋರಿಸ್ತಾ ಇದ್ದಾರೆ. ಅದರ ಪ್ರಕಾರ ಈ ಹಸುಗಳೆಲ್ಲ ನಮ್ಮ ಆಚಾರ್ಯರು. ಇವರು ನಮ್ಮ ಆಚಾರ್ಯರು ಏನನ್ನು ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ಅಂತ ಅಂದರೆ, ಈಗ ನಾವು ಯಾವುದೋ ನಮ್ಮ ಆಚಾರ್ಯರ ಬಳಿ ಹೋಗ್ತೀವಿ ಅಂತ, ನಮ್ಮ ಆಚಾರ್ಯರು ಅಂತ ಅಲ್ಲ, ನಾವು ಯಾರ ಬಳಿನೋ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಹೀಗೆ ಅವ್ರ ಬಳಿ ಹೋದ ಕೂಡಲೇ ನಿನಗೇನು ಬೇಕು ಅಂತ ಅವ್ರು ಕೇಳ್ತಾರೆ ಅಂತ ಅಂದ್ಕೋಣ. ಆವಾಗ ನನಗೆ ಇಷ್ಟು ಹಣ ಬೇಕು, ಇಲ್ಲ ನನಗೆ ಈ ರೀತಿಯಾಗಿ ಯಾವುದೋ ಒಂದು ದೇವರ ಮೂರ್ತಿಯನ್ನು ಕೊಡಿ, ಇಲ್ಲ ನನಗೆ ಇದು ಬೇಕು ಅದು ಬೇಕು ಅಂತ ಏನಾದರೂ ಕೇಳಿದ್ರೆ ಅವರು ಏನೋ ತಮ್ಮ ಶಕ್ತಿಗಳಿಂದ ಮಾಯಾ ಮಂತ್ರ ಮಾಡಿ ಆ ಶಕ್ತಿಗಳಿಂದ ಅವ್ರು ನಮಗೆ ಅದನ್ನು ಕೊಟ್ಟರು ಅಂತ ಇದ್ದರೆ, ಅಂದರೆ ಹಣನ ಕೊಟ್ಟರು ಅಥವಾ ನಾವು ಏನು ಕೇಳ್ತೀವೋ ಅದನ್ನು ಅವ್ರು ನಮಗೆ ಕೊಟ್ಟರೆ ಅವರು ನಮ್ಮ ಆಚಾರ್ಯರಲ್ಲ. ಸರಿನಾ? ಮತ್ತು ಯಾರು ನಮ್ಮ ಆಚಾರ್ಯರು ಅಂತ ಅಂದರೆ, ಯಾರ ಬಳಿ ನಾವು ಹೋಗಿ ನಾವು ಆಸಕ್ತಿಯನ್ನು ಇಟ್ಕೊಂಡಿರ್ತೀವೋ, ಯಾವುದಕ್ಕೆ ಅಂದರೆ ನಮ್ಮ ಜ್ಞಾನವನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ, ಅದರ ಪ್ರಕಾರ ಆ ಜ್ಞಾನಾಭಿವೃದ್ಧಿಯನ್ನು ಮಾಡುವಂಥವರು ನಮ್ಮ ಆಚಾರ್ಯರು. ನಾ ಕೇಳಿದ ಕೂಡಲೇ ಒಂದು ದೇವರ ಮೂರ್ತಿಯನ್ನೋ ಒಂದು ನಿಂಬೆಹಣ್ಣನ್ನೋ ಒಂದು ಹಣವನ್ನೋ ಕೊಡುವಂಥವರು ನಮ್ಮ ಆಚಾರ್ಯರಲ್ಲ. ಆ ರೀತಿಲಿ ಜ್ಞಾನಾಭಿವೃದ್ಧಿಯನ್ನು ಮಾಡೋದಕ್ಕೆ ತಯಾರಾಗಿರೋವಂಥವ್ರು, ನಮಗೆ ಜ್ಞಾನವನ್ನು ಕೊಡೋದಕ್ಕೆ ತಯಾರಾಗಿ ಇರೋವಂಥವ್ರು ನಮ್ಮ ಆಚಾರ್ಯರು. ಅದು ಹೇಗೆ ಅಂತ ಅಂದರೆ, ಶೀರ್ತ ಮುಲೈಪಟ್ರಿ ವಾಂಗ, ಇನ್ನೇನು ಹಾಲು ಸುರದೇ ಹೋಗುತ್ತೆ ಆ ರೀತಿಯಲ್ಲಿ ಜ್ಞಾನವನ್ನು ಕೊಡಬೇಕು ಅಂತ ಹೇಳಿ ಅವರು ತಯಾರಾಗಿರ್ತಾರೆ. ಇಲ್ಲಿ ನಾವು ಮಾಡಬೇಕಾಗಿರುವಂಥ ಕೆಲಸ ಏನು? ಕೊಡವನ್ನು ನಾವು ತೊಗೊಂಡು ಹೋಗಬೇಕು. ಕೊಡ ಅಂತ ಅಂದರೆ ಏನು? ನಮ್ಮ ಹೃದಯ. ನಮ್ಮ ಹೃದಯವನ್ನು ನಾವು ತೊಗೊಂಡು ಹೋಗಬೇಕು ಆ ಹಾಲನ್ನು ಸಂಗ್ರಹ ಮಾಡ್ಕೊಳ್ಳೋಕ್ಕೆ ಅಲ್ವಾ. ಆ ಹಾಲನ್ನು ಹಿಡ್ಕೊಳ್ಳೋದಕ್ಕೆ ನಮ್ಮ ಹೃದಯವನ್ನು ನಾವು ತೊಗೊಂಡು ಹೋಗಬೇಕು. ಆ ಹೃದಯ ಹೇಗಿರಬೇಕು? ಈಗ ನಾವು ಯಾವುದೋ ಒಂದು ಕೊಡ ತೊಗೊಂಡು ಹೋಗ್ತೀವಿ ಹಾಲನ್ನು ಹಿಡ್ಕೊಳ್ಳೋಕ್ಕೆ. ಆ ಕೊಡದಲ್ಲಿ ಒಂದು ತೂತಿದೆ ಅಂತ ಅಂದ್ಕೋಣ. ಆ ಕೊಡದಲ್ಲಿ ಒಂದು ತೂತಿದ್ರೆ ಆ ಕೊಡವನ್ನು ನಾವು ಹಾಲನ್ನು ಹಿಡ್ಕೊಳ್ಳೋಕ್ಕೆ ತೊಗೊಂಡು ಹೋದರೆ ಆ ಕೊಡದಿಂದ ನಮಗೇನಾದರೂ ಪ್ರಯೋಜನನ? ಖಂಡಿತ ಇಲ್ಲ. ಎಲ್ಲ ಹಾಲು ಹಾಗೆ ಆ ತೂತಿನ ಮೂಲಕ ಸುರಿದು ಕೆಳಗೆ ಹೋಗುತ್ತೆ ಅಲ್ವಾ. ಅಂಥ ಕೊಡವನ್ನು ನಾವು ತೊಗೊಂಡು ಹೋಗಬಾರ್ದು. ಅದೇ ರೀತಿಯಲ್ಲಿ ಈಗ ಕೊಡದಲ್ಲಿ ನಾವು ಮೊದಲು ಏನೋ ಇಟ್ಟಿದ್ವಿ, ಏನೋ ಮೊಸರೋ ತುಪ್ಪನೋ ಏನೋ ಇಟ್ಟಿದ್ವಿ ಅಂತ ಅಂದ್ಕೋಣ. ಆ ಕೊಡದಲ್ಲಿ ತುಪ್ಪವೆಲ್ಲ ಆಗಿದೆ ಒಳಗಡೆ ಎಲ್ಲ.
ಅಂಥ ಕೊಡವನ್ನು ನಾವು ತೊಗೊಂಡು ಹೋದ್ವಿ ಅಂತ ಅಂದರೆ ಹಾಲನ್ನು ನಾವು ಹಿಡ್ಕೋಬೋದು ಇಲ್ಲ ಅಂತ ಅಲ್ಲ. ಆ ಹಾಲು ನಮಗೆ ಪ್ರಯೋಜನಕ್ಕೆ ಬರುತ್ತಾ? ಮೊದಲೇ ಯಾವುದೋ ಒಂದು ಪದಾರ್ಥ ಇದ್ದಂತಹ ಒಂದು ಕೊಡವನ್ನು ನಾವು ತೊಗೊಂಡು ಹೋಗಿ ಹಾಲನ್ನು ಹಿಡ್ಕೊಳ್ಳೋದಕ್ಕೆ ಬಳಸಿದ್ವಿ ಅಂತ ಅಂದರೆ ಹಾಲು ನಮಗೆ ಪ್ರಯೋಜನಕ್ಕೆ ಬರುತ್ತಾ? ಇಲ್ಲ. ಆ ರೀತಿಯಲ್ಲಿ ಕೊಡದಲ್ಲಿ ತೂತುಗಳಿರಬಾರ್ದು, ಕೊಡ ಒಳಗಡೆ ಶುದ್ಧವಾಗಿರಬೇಕು. ಅಂಥ ಕೊಡವನ್ನು ನಾವು ತೊಗೊಂಡು ಹೋದರೆ ನಮಗೆ ಹಾಲು ಸಿಗತ್ತೆ, ಮತ್ತು ಆ ಹಾಲು ನಮಗೆ ಉಪಯೋಗವಾಗಿರುತ್ತೆ ಅಲ್ವಾ? ಅದೇ ರೀತಿಯಲ್ಲಿ ಇಲ್ಲೂ ಸಹ ಈ ಕೊಡ ಅನ್ನುವಂಥದ್ದು ನಮ್ಮ ಹೃದಯದಲ್ಲಿ ನಾವು ಈ ರೀತಿಯಾದ ಯಾವುದೇ ರೀತಿಯಾದ ಒಂದು ಕಲ್ಮಶಗಳು, ಆ ಕಲ್ಮಶಗಳನ್ನು ಇಟ್ಕೋಬಾರ್ದು. ಆ ಕಲ್ಮಶಗಳು ಏನನ್ನು ತೋರಿಸುತ್ತೆ ಅಂತ ಅಂದರೆ ಈ ತೂತು ಮತ್ತು ಅದಲ್ಲದೆ ಇರುವಂತಹ ಅದರಲ್ಲಿ ಬೇರೆ ಯಾವುದಾದ್ರೂ ಒಂದು ಪದಾರ್ಥ ಮೊದಲೇ ಇದ್ದರೆ ಅದೆಲ್ಲ ಈ ಕಲ್ಮಶಗಳನ್ನು ತೋರಿಸುತ್ತೆ, ನಮ್ಮ ಹೃದಯದ ಕಲ್ಮಶಗಳನ್ನು ತೋರಿಸುತ್ತೆ. ಆ ರೀತಿ ನಮ್ಮ ಹೃದಯದಲ್ಲಿ ಈ ಕಲ್ಮಶಗಳೆಲ್ಲ ಇಲ್ಲದೆ ನಾವು ಆ ಗುರುಗಳಲ್ಲಿ ಆಸೆಯಿಂದ ಮತ್ತು ಆಸಕ್ತಿಯಿಂದ ನೀವು ನನಗೆ ಜ್ಞಾನವನ್ನು ಧಾರೆ ಎರಿಬೇಕು ಅಂತ ಹೇಳಿ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಆ ನಮ್ಮ ಆಚಾರ್ಯರು ನಮಗೆ ಆ ಜ್ಞಾನವನ್ನು ಧಾರೆ ಎರೆಯೋದಕ್ಕೆ ಸಿದ್ಧವಾಗಿರ್ತಾರೆ. ಶೀರ್ತ ಮುಲೈಪಟ್ರಿ ವಾಂಗ ಕುಡಂ ನಿರೈಕ್ಕುಂ ವಳ್ಳಲ್ ಪೆರುಂ ಪಶುಕ್ಕಳ್. ವಳ್ಳಲ್ ಪೆರುಂ ಪಶುಕ್ಕಳ್ ಅಂತ ಅಂದರೆ ಏನು? ವಳ್ಳಲ್ ಅಂತ ಅಂದರೆ ಉದಾರ ಮನಸ್ಸಿನವರು. ಅವರು ಕೊಡೋದಕ್ಕೆ ಸಿದ್ಧವಾಗಿರ್ತಾರೆ. ಆದರೆ ಸಿದ್ಧವಾಗಿದ್ದಾರೆ ಅಂದಿದ್ದ ಮಾತ್ರಕ್ಕೆ ತಾನಾಗೇ ಅವರು ಕೊಟ್ಬಿಡಲ್ಲ. ನಾವು ಹೋಗಿ ಕೇಳಿದ್ರೆ, ಆಸೆ ಇದ್ದರೆ, ಆಸಕ್ತಿ ಇದ್ದರೆ ಆಗ ನಮಗೆ ಕೊಡ್ತಾರೆ. ಆ ರೀತಿಯಲ್ಲಿ ಇಲ್ಲಿ ವಳ್ಳಲ್ ಪೆರುಂ ಪಶುಕ್ಕಳ್ ಅನ್ನುವಂಥದ್ದು ಅಲ್ಲಿ ನಮ್ಮ ಆಚಾರ್ಯರನ್ನು ತೋರಿಸುತ್ತೆ. ಅದೇ ರೀತಿ ಇಲ್ಲಿ ನಮ್ಮ ಈ ಆಚಾರ್ಯರು ವಳ್ಳಲ್ ಅಂದರೆ ಉದಾರರಾಗಿ ಹೇಗೆ ಆದರು, ಅವ್ರು ಹೇಗೆ ಉದಾರರಾಗಿ ಆದರು ಅಂತ ನೋಡೋದಾದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಉದಾರ ಸರ್ವಯೇವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಆಸ್ಥಿತಸ್ಸಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಆ ಶ್ರೀಕೃಷ್ಣ ಹೇಳುವಂತಹ ಮಾತು ಏನು ಅಂತ ಅಂದರೆ, ನೀವು ಬಂದು ನನ್ನ ಬಳಿ ಎಲ್ಲವನ್ನು ಕೇಳ್ತೀರಾ, ನಾನು ನಿಮಗೆ ಎಲ್ಲವನ್ನು ಕೊಡ್ತೇನೆ. ಅಲ್ಲಿಗೆ ಉದಾರರು ಯಾರಾಗಬೇಕು? ಯಾರು ಎಲ್ಲವನ್ನು ಕೊಡ್ತಾರೋ ಅವರೇ ತಾನೇ ಉದಾರರು ಅಲ್ವಾ? ಕೊಡೋರು ತಾನೇ ಉದಾರರು, ಅದನ್ನು ತಗೊಳ್ಳೋರ ಉದಾರರು ಅಲ್ಲ. ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಉದಾರ ಸರ್ವಯೇವೈತೆ, ಯಾವ ಜ್ಞಾನಿಗಳು ನನ್ನನ್ನೇ ಬಂದು ಪ್ರಾರ್ಥನೆ ಮಾಡಿ ಎಲ್ಲ ಫಲಗಳನ್ನು ನನ್ನಿಂದಾನೇ ಪಡಿತಾರೋ ಅವರೇ ಉದಾರರು, ನಾನಲ್ಲ ಅಂತ ಹೇಳಿ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಅಂದರೆ ಏನರ್ಥ? ಜ್ಞಾನಿಗಳು ನನ್ನಲ್ಲೇ ಬಂದು ಪ್ರಾರ್ಥನೆ ಮಾಡಿ ಎಲ್ಲವನ್ನ ಪಡೀತಾರೆ, ಮತ್ತು ಹಾಗೆ ಪಡೆದವರು ಅವರು ಸುಮ್ಮನೆ ಕೂರಲ್ಲ. ಈಗ ನಾವೊಂದು ಸಿನಿಮಾಗೆ ಹೋಗ್ತೀವಿ, ಒಂದು ನಾಟಕಕ್ಕೆ ಹೋಗ್ತೀವಿ, ಅದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾವು ಅಕ್ಕಪಕ್ಕದ ಮನೆಯವ್ರಿಗೆ, ಆಫೀಸಲ್ಲಿರೋರಿಗೆ ಎಲ್ರಿಗೂ ಹೇಳ್ಕೊಂಬರ್ತೀವಲ್ವ, ಅದು ಹೀಗಿತ್ತು ಹಾಗಿತ್ತು ತುಂಬ ಚೆನ್ನಾಗಿತ್ತು ಅಂತ ಹೇಳಿ. ಆ ರೀತಿ ನಮಗೆ ಸಿಕ್ಕಂತಹ ಫಲದಲ್ಲಿ ಒಂದು ಸಂತೋಷ ಇದ್ದರೆ, ನಾವು ಈಗ ಪ್ರಾರ್ಥನೆ ಮಾಡಿ ನಮಗೆ ಆ ಫಲ ಸಿಕ್ತು, ಅದರಲ್ಲಿ ಸಂತೋಷ ಇತ್ತು ಅಂತ ಅಂದರೆ ಅದನ್ನು ನಾವು ಖಂಡಿತ ಇನ್ನೊಬ್ಬರ ಜೊತೆ ಹಂಚ್ಕೊಳ್ತೀವಿ ಅಲ್ವಾ? ಆ ರೀತಿಯಲ್ಲಿ ಆ ಕೃಷ್ಣನ ಪ್ರಾರ್ಥನೆ ಮಾಡಿದೆ, ನನಗಿಂಥ ಫಲ ಸಿಕ್ತು ಅಂತ ಹೇಳಿ ಆ ಜ್ಞಾನಿ ಇದ್ದಾನಲ್ಲ, ಅವನು ನನ್ನ ಮಹಿಮೆಯನ್ನು ಹರಡ್ತಾ ಹೋಗ್ತಾನೆ ಬೇರೆ ಬೇರೆಯವ್ರಿಗೆ. ಆದ್ದರಿಂದಲೇ ಅವನು ನನ್ನಿಂದ ಫಲ ತಗೊಂಡ್ರೂ ಸರಿ, ಅವನೇ ಉದಾರ, ನಾನಲ್ಲ ಅಂತ ಹೇಳಿ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಅದರ ಪ್ರಕಾರ ಇಲ್ಲಿ ಶ್ರೀಕೃಷ್ಣ ಅಷ್ಟೆಲ್ಲ ಕೊಟ್ಟರೂ ಸಹ ಅವನು ಉದಾರ ಅಂತ ಹೇಳ್ಕೊಳ್ಳಿಲ್ಲ. ಇಲ್ಲಿ ಶ್ರೀಕೃಷ್ಣ ಆ ಶ್ರೀಕೃಷ್ಣನಲ್ಲಿ ಹೋಗಿ ಫಲಗಳನ್ನು ಯಾರು ಬೇಡ್ತಾರೋ ಅವನನ್ನೇ ಉದಾರ ಅಂತ ಹೇಳಿದ್ದಾನೆ. ಅದರ ಪ್ರಕಾರ ಇಲ್ಲಿ ಯಾರು ಫಲಗಳನ್ನು ತೆಗೆದುಕೊಂಡು ಆ ಕೃಷ್ಣನ ಮಹಿಮೆಯನ್ನು ಬೇರೆ ಬೇರೆಯವ್ರಿಗೆ ಹಂಚ್ತಾ ಹೋಗ್ತಾರೋ ಅವರೇ ನಿಜವಾದ ಉದಾರರು ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಈಗ ನಾವು ನಮ್ಮ ಶ್ರೀಕೃಷ್ಣ ಎಂಥ ಉದಾರ ಮನಸ್ಸಿನವನು ಅಂತ ನೋಡಿದ್ವಿ ಅಲ್ವಾ? ಹೀಗಿರುವಂತಹ ನಮ್ಮ ಕೃಷ್ಣನ ಜೊತೆ ಗೋಕುಲದಲ್ಲಿ ಇದ್ದವರು ಯಾರು ಅಂತ ಅಂದರೆ ಆ ಗೋಪರು, ಹೌದು. ಅದರ ಜೊತೆಗಿದ್ದವರು ಯಾರು ಅಂತ ಅಂದರೆ ಹಸುಗಳು ಅಲ್ವಾ?
ಆ ಕೃಷ್ಣನ ಜೊತೆ ಎಷ್ಟು ಹಸುಗಳು ಇತ್ತು ಅಂತ ಅಂದರೆ ಲೆಕ್ಕನೇ ಇಲ್ಲ. ಗೋದಾದೇವಿ ಹೇಳ್ತಾಳೆ ಮುಂದಿನ ಒಂದು ಪಾಶುರದಲ್ಲಿ, ಕಟ್ರು ಕರವೈ ಕಣಂಗಳ್ ಪಲಕ್ಕರಂದು, ಅಂದರೆ ಏನು, ಹಸುಗಳು ಲೆಕ್ಕ ಇಡೋದಕ್ಕಾಗೋದಿಲ್ಲ ಅಂತ ಅಲ್ಲ, ಹಸುಗಳ ಗುಂಪುಗಳನ್ನು ಲೆಕ್ಕ ಇಡೋದಕ್ಕಾಗೋದಿಲ್ಲ, ಅಷ್ಟು ಗುಂಪುಗಳಿದೆಯಂತೆ ಹಸುಗಳು. ಆ ರೀತಿಯಲ್ಲಿ ಇಲ್ಲಿ ಅಷ್ಟು ಹಸುಗಳ ಜೊತೆ ಆಟ ಆಡ್ತಾ ಬೆಳೆದವನು ನಮ್ಮ ಶ್ರೀಕೃಷ್ಣ. ಈ ಹಸುಗಳು ಅನ್ನೋರು ಯಾರು ಅಂತ ಹೇಳಿದೆ, ಮೊದಲೇ ನಾನು ನಿಮಗೆ ಆಚಾರ್ಯರು ಅಂತ ಹೇಳಿದೆ ಅಲ್ವಾ. ನಮ್ಮ ಶ್ರೀಕೃಷ್ಣ ಎಂಥ ಉದಾರ ಅಂತ ನೋಡಿದ್ವಿ ಈಗ ತಾನೆ. ಆ ಶ್ರೀಕೃಷ್ಣ ಅಂಥ ಉದಾರನಾಗಿರುವಂತಹ ಶ್ರೀಕೃಷ್ಣನ ಜೊತೆ ಇರುವಂಥವರು ಈ ಹಸುಗಳಾದಂತಹ ನಮ್ಮ ಆಚಾರ್ಯರು. ಈ ಹಸುಗಳು ಆ ಶ್ರೀಕೃಷ್ಣನ ಸ್ಪರ್ಶದಿಂದ ಈ ಹಸುಗಳಿಗೂ ಕೂಡ ಈ ಉದಾರ ಗುಣ ಬಂದಿದೆ. ನಮ್ಮ ಆಚಾರ್ಯರಿಗೂ ಕೂಡ ಈ ಉದಾರ ಗುಣ ಶ್ರೀಕೃಷ್ಣನಿಂದಲೇ, ಅವನ ಸ್ಪರ್ಶದಿಂದ ಬಂದಿದೆ ಅಂತ ಹೇಳಿ ಇಲ್ಲಿ ನಮ್ಮ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಅದರ ಪ್ರಕಾರ ಕುಡಂ ನಿರೈಕ್ಕುಂ ವಳ್ಳಲ್ ಪೆರುಂ ಪಶುಕ್ಕಳ್, ಅವರು ನಾವು ಕೊಡವನ್ನು ತೆಗೆದುಕೊಂಡು ಹೋದರೆ ಸಾಕು, ಹಾಲು ಸುರಿಯೋದಕ್ಕೆ ರೆಡಿಯಾಗಿರ್ತಾರೆ. ಆ ರೀತಿಯಲ್ಲಿ ಇಲ್ಲಿ ನಮ್ಮ ಆಚಾರ್ಯರು ನಮಗೆ ಈ ವಿಷಯಗಳನ್ನು ಕೊಡೋದಕ್ಕೆ ಸಿದ್ಧವಾಗಿರ್ತಾರೆ. ನಾವು ಹೋಗಿ ನನಗೆ ಹಣ ಕೊಡು, ಅದು ಕೊಡು, ಇದು ಕೊಡು ಅಂತ ಯಾವುದೋ ಕೇಳಿದಕ್ಕೆ ಮಾಯಾಮಂತ್ರ ಮಾಡಿ ಕೊಡೋರು ನಮ್ಮ ಆಚಾರ್ಯರಲ್ಲ. ಕುಡಂ ನಿರೈಕ್ಕುಂ ವಳ್ಳಲ್ ಪೆರುಂ ಪಶುಕ್ಕಳ್ ನೀಂಗಾದ ಶೆಲ್ವಂ ನಿರೈಂದೇಲೋರೆಂಪಾವಾಯ್ ಅಂತ ಅಂದರೆ, ನಾವು ಇಲ್ಲಿಯವರೆಗೂ ಈ ಪಾಶುರದಲ್ಲಿ ಏನನ್ನ ಗೋದಾದೇವಿ ಪ್ರಾರ್ಥನೆ ಮಾಡಿದ್ಲು ಮತ್ತು ಯಾರಿಗೆ ಪ್ರಾರ್ಥನೆ ಮಾಡಿದ್ಲು, ಯಾರಿಗೆ ಪ್ರಾರ್ಥನೆ ಮಾಡಿದ್ಲು ಅಂದರೆ ನನಗೆ, ನಮ್ಮ ಸಖಿಯರಿಗೆ ಅಂತ ನಮ್ಮ ಥರ ಅವಳು ಪ್ರಾರ್ಥನೆ ಮಾಡಲಿಲ್ಲ. ಅವಳು ತೀಂಗಿಂಡ್ರಿ ನಾಡೆಲ್ಲಾಂ ತಿಂಗಳು ಮುಮ್ಮಾರಿ ಪೈದು, ಇಡೀ ನಾಡಿಗೆಲ್ಲ ಅವಳು ಪ್ರಾರ್ಥನೆ ಮಾಡಿದ್ರು. ಇದೇ ನಮಗೂ ಗೋದಾದೇವಿಗೂ ಇರುವಂತಹ ವ್ಯತ್ಯಾಸ. ಸೆಲ್ಫಿಶ್, ಸೆಲ್ಫ್ಲೆಸ್ ಆಗಿ ಎಲ್ಲರಿಗೂ ಪ್ರಾರ್ಥನೆ ಮಾಡಿದ್ಲು. ಅದಲ್ಲದೆ ನಾವು ನೋಡುವಂತಹ ರೀತಿಯಲ್ಲಿ ಇಲ್ಲಿ ಎಲ್ಲ ಸಮೃದ್ಧಿಯ ಸಂಕೇತಗಳನ್ನು ಗೋದಾದೇವಿ ತೋರಿಸಿದ್ದಾಳೆ. ಸಮೃದ್ಧಿಯ ಸಂಕೇತಗಳು ಅಂದರೆ ಯಾವುವು ಅಂತ ಅಂದರೆ, ಹೊಲದಲ್ಲಿ ಎತ್ತೆತ್ತರಕ್ಕೆ ಬೆಳೆಗಳು ಬೆಳೆಯುವಂಥದ್ದು, ಅಲ್ಲಿ ಕೆಳಗೆ ಶುದ್ಧವಾದ ನೀರು ಇರುವಂಥದ್ದು, ಆ ಶುದ್ಧವಾದ ನೀರಿನಲ್ಲಿ ಹಲವು ಪ್ರಾಣಿಗಳು ಸಮೃದ್ಧವಾಗಿ ಓಡಾಡುವಂಥದ್ದು, ಅದರ ಜೊತೆಗೆ ಹಸುಗಳು ಇರುವಂಥದ್ದು. ಆ ಹಸುಗಳು ಹೇಗಿವೆ ಅಂತ ಅಂದರೆ ನೋಡೋದಕ್ಕೆ ಏನೋ ಈ ಹಸು ಎಷ್ಟು ದಿನ ಆಯಿತೋ ಏನೋ ತಿಂದು ಅನ್ನೋ ರೀತಿ ಇಲ್ಲ. ಹಸುಗಳು ದಷ್ಟಪುಷ್ಟವಾಗಿ ಚೆನ್ನಾಗಿ ಬೆಳೆದಿವೆ. ಆ ರೀತಿಯಾದ ಹಸುಗಳು ಮತ್ತು ಆ ಹಸುಗಳಲ್ಲಿ ಆ ಹಸುಗಳು ಕೊಡುವಂತಹ ಹಾಲು, ಆ ಕೆಚ್ಚಲು ಹಾಲಿನಿಂದ ತುಂಬಿದೆ. ಇವೆಲ್ಲ ಸಮೃದ್ಧಿಯ ಸಂಕೇತ ಅಂತ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಈ ಸಮೃದ್ಧಿಯ ಸಂಕೇತವುಳ್ಳಂತಹ ಈ ಒಂದು ಆಯರ್ಪಾಡಿಯಲ್ಲಿ ಗೋದಾದೇವಿ ಇದನ್ನೆಲ್ಲ ಹಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ನೀಂಗಾದ ಶೆಲ್ವಂ ನಿರೈಂದೇಲೋರೆಂಪಾವಾಯ್ ಅಂತ ಅಂದರೆ ಏನು, ಈ ಸಮೃದ್ಧಿಯ ಸಂಕೇತಗಳನ್ನು ನಾನು ಏನು ಪ್ರಾರ್ಥನೆ ಮಾಡಿದೆ, ಇದರ ಜೊತೆಗೆ ಇಲ್ಲಿ ವಿಶೇಷಾರ್ಥವನ್ನು ನಾವೇನು ನೋಡಿದ್ವಿ. ವಿಶೇಷಾರ್ಥ ಅಂದರೆ ಏನು, ಆಚಾರ್ಯರು ನಮಗೆ ಜ್ಞಾನವನ್ನು ಕೊಡೋದಕ್ಕೆ ಯಾವಾಗಲೂ ತಯಾರಾಗಿರ್ತಾರೆ. ಆ ಜ್ಞಾನ ನಮಗೆ ಒಂದು ಬಾರಿ ನಮ್ಮ ಬಳಿ ಬಂತು ಅಂತ ಅಂದರೆ ಅದು ಹಣದಂತೆಯೋ ಅಥವಾ ಬೇರೆ ಯಾವುದೋ ಒಂದು ವಸ್ತುವಂತೆಯೋ ಅದು ಕಡಿಮೆ ಆಗೋದಿಲ್ಲ ತಾನಾಗಿಯೇ. ಅದು ಕಡಿಮೆ ಆಗಬೇಕು ಅಂತ ಅಂದರೆ ಅದು ಏನೋ ಒಂದು ನಮ್ಮ ಪಾಪದಿಂದ ಕಡಿಮೆ ಆಗುತ್ತೆ. ಆದರೆ ಸಾಮಾನ್ಯವಾಗಿ ಹಾಗೆಯೇ ಆ ಜ್ಞಾನ ಅನ್ನುವಂಥದ್ದು ಹಣವೋ ಬೇರೆ ಯಾವುದೋ ಒಂದು ದ್ರವ್ಯದಂತೆ ಕಡಿಮೆ ಆಗೋದಿಲ್ಲ. ಆ ರೀತಿಯಲ್ಲಿ ನೀಂಗಾದ ಶೆಲ್ವಂ ಅಂತ ಅಂದರೆ ಈ ಸಮೃದ್ಧಿಯ ಸಂಕೇತಗಳು ಹೌದು ಒಂದು ಕಡೆ, ಮತ್ತೊಂದು ಕಡೆ ಈ ನೀಂಗಾದ ಶೆಲ್ವಂ ಯಾವಾಗಲೂ ಇರುವಂತಹ ಒಂದು ಸಂಪತ್ತು ಯಾವುದು ಅಂದರೆ ಅದು ನಮ್ಮ ಆಚಾರ್ಯರಿಂದ ಸಿಗುವಂತಹ ಜ್ಞಾನ. ಅದನ್ನೇ ಇಲ್ಲಿ ಗೋದಾದೇವಿ ಈ 3ನೇ ಪಾಶುರದಲ್ಲಿ ನೀಂಗಾದ ಶೆಲ್ವಂ ನಿರೈಂದೇಲೋರೆಂಪಾವಾಯ್ ಅಂತ ಹೇಳಿ ಈ ಜ್ಞಾನ ನಮಗೆಲ್ಲರಿಗೂ ಸಿಗಬೇಕು ಅಂತ ಹೇಳಿ ಗೋದಾದೇವಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅದರ ಪ್ರಕಾರ ಈ 3ನೇ ಪಾಶುರದಲ್ಲಿ ನಾವು ನೋಡಿದಂತಹ ವಿಷಯಗಳು ಸಮೃದ್ಧಿಯ ಸಂಕೇತಗಳು. ಈ ಸಮೃದ್ಧಿಯ ಸಂಕೇತಗಳೊಂದಿಗೆ ಹೇಗೆ ನಾವು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾಳೆ ಗೋದಾದೇವಿ. ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಇದು ನನಗೆ ಇದು ಕೊಡು, ನನ್ನ ಮನೆಯವ್ರಿಗೆ ಇದು ಒಂದು ಕೊಡು, ಒಂದು ಕಾರ್ ಕೊಡು, ಒಂದು ಬಂಗ್ಲೆ ಕೊಡು, ಇನ್ನೊಂದು ಫ್ಲ್ಯಾಟ್ ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡದೆ ಈ ರೀತಿಯಲ್ಲಿ ತೀಂಗಿಂಡ್ರಿ ನಾಡೆಲ್ಲಾಂ ತಿಂಗಳು ಮುಮ್ಮಾರಿ ಪೈದು,
ಎಲ್ಲ ಜನರಿಗೆಲ್ಲರಿಗೂ ಸೇರಿ ಪ್ರಾರ್ಥನೆ ಮಾಡ್ತಾಳೆ ಗೋದಾದೇವಿ. ಅದಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಹೇಳುವಂಥದ್ದು ಸರ್ವೇ ಜನಾಃ ಸುಖಿನೋ ಭವಂತು ಅಂತ. ಆ ರೀತಿಯಲ್ಲಿ ಗೋದಾದೇವಿ ಇಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಅದೇ ರೀತಿಯಲ್ಲಿ ನಾವು ಈ ಸಮೃದ್ಧಿಯ ಸಂಕೇತಗಳನ್ನೆಲ್ಲ ತೋರಿಸಿ ಇದನ್ನೆಲ್ಲ ನಮಗೆ ಕರುಣಿಸು ಅಂತ ಹೇಳಿ ಇಲ್ಲಿ ಗೋದಾದೇವಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅದರ ಜೊತೆಗೆ ನಾವು ನೋಡುವಂತಹ ಮುಂದಿನ ಪಾಶುರ ಯಾವುದು ಅಂತ ಅಂದರೆ ಆಳಿ ಮழை ಕಣ್ಣ. ಎಲ್ಲರೂ ಹೇಳಿ ಒಂದು ಬಾರಿ. ஆழி மழை கண்ணா ஒன்று நீ கை கரவேல் ஆழி உள் புக்கு முகந்து கொடார் தேரி ஊழி முதல்வன் உருவம் போல் மெய் கருத்து பாழியன் தோளுடன் பத்மநாபன் கையில் ஆழி போல் மின்னி வலம்புரி போல் நின்றதிருந்து தாழாதே ஷார்ங்க முதைத்த சரமழை போல் வாழ உலகினில் பெய்திடாய் நாங்களும் மார்கழி நீராட ಮಗಿழ்ந்தೇಲೋರ್ ಎಂಪಾವಾಯ್. ಈ ಪಾಶುರದಲ್ಲೂ ಸಹ ಗೋದಾದೇವಿ ಮಳೆಗಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಈ ಮಳೆಗಾಗಿ ಹೇಗೆ ಪ್ರಾರ್ಥನೆ ಮಾಡಿದ್ಲು, ಯಾರನ್ನ ಪ್ರಾರ್ಥನೆ ಮಾಡಿದ್ಲು, ಶ್ರೀಕೃಷ್ಣನನ್ನೇ ಮಾಡಿದ್ಲಾ ಅಥವಾ ಮಳೆಯ ದೇವತೆಯನ್ನು ಮಾಡಿದ್ಲಾ ಅನ್ನುವಂತಹ ಒಂದು ಸಂದೇಹ ಬರುತ್ತೆ. ಯಾಕೆ ಅಂತ ಅಂದರೆ ಆಳಿ ಮழை ಕಣ್ಣ ಅಂದರೆ ಅಲ್ಲಿ ಕಣ್ಣ ಅನ್ನುವಂತಹ ಕೃಷ್ಣನನ್ನು ಕರೆದ್ಲು ಅನ್ನೋದು ಒಂದು ಪಕ್ಷ. ಆದರೆ ಇನ್ನೊಂದು ಕಡೆ ಆಳಿ ಮழைಕ್ ಅಣ್ಣ ಅಂತ ಹೇಳಿ ಮಳೆಯ ದೇವತೆಯನ್ನು ಪ್ರಾರ್ಥನೆ ಮಾಡಿದ್ಲು ಅನ್ನೋದು ಇನ್ನೊಂದು ಪಕ್ಷ. ಇಲ್ಲಿ ಗೋದಾದೇವಿ ಮಳೆಯ ದೇವತೆಯನ್ನು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡ್ತಾಳೆ? ಪ್ರಾರ್ಥನೆ ಮಾಡೋದಿಲ್ಲ. ಯಾಕೆ ಅಂದರೆ ಇದಕ್ಕೆ ಮುಂಚೆ ನಾವು ನೋಡಿದ್ದೇನು, ಭಾಗವತದಲ್ಲಿ ಕಾತ್ಯಾಯಿನಿಯ ವ್ರತವನ್ನು ಅನುಸರಿಸಿ ಗೋದಾದೇವಿ ಈ ವ್ರತವನ್ನು ಮಾಡ್ತಾಳೆ. ಗೋದಾದೇವಿ ಈ ವ್ರತವನ್ನು ಕೃಷ್ಣನನ್ನು ವರಿಸಲು ಕೃಷ್ಣನನ್ನೇ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅದೇ ಭಾಗವತದಲ್ಲಿ ಅಲ್ಲಿದ್ದಂತಹ ಗೋಪಿಯರೆಲ್ಲರೂ ಕಾತ್ಯಾಯಿನಿಯನ್ನು ಪ್ರಾರ್ಥನೆ ಮಾಡಿ ಕೃಷ್ಣನನ್ನು ವರಿಸಬೇಕು ಅಂತ ಇದ್ದರು. ಆದರೆ ಗೋದಾದೇವಿಗೂ ಇಲ್ಲಿ ಆ ಗೋಪಿಯರಿಗೂ ಇರುವಂತಹ ವ್ಯತ್ಯಾಸ ಇದು. ಗೋಪಿಯರು ಕಾತ್ಯಾಯಿನಿ ಮೊರೆ ಹೋದರು, ಅದೇ ಗೋದಾದೇವಿ ಕೃಷ್ಣನ ಮೊರೆ ಹೋದಲು. ಹಾಗೆ ಗೋದಾದೇವಿ ಕೃಷ್ಣನ ಮೊರೆ ಹೋದಂತಹ ಗೋದಾದೇವಿ ಆಳಿ ಮழைಕ್ ಅಣ್ಣ ಅಂತ ಹೇಳಿ ಮಳೆಯ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾಳಾ ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ. ಇದಕ್ಕೆಲ್ಲ ಉತ್ತರವನ್ನು ನಾಳೆಯ ಉಪನ್ಯಾಸದಲ್ಲಿ ನೋಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋಭಂಗ ಪಂಚಾನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜೇತಾಂ ಭುವಿ. ಶ್ರೀಮತೆ ವಾತ್ಸ್ಯಶ್ರೀ ಕೃಷ್ಣಮಾರ್ಯ ಮಹಾದೇಶಿಕಾಯ ನಮಃ. ಶ್ರೀಮತೆ ಅನಂತ ಪದ್ಮನಾಭಾರ್ಯ ಮಹಾದೇಶಿಕಾಯ ನಮಃ.